ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸೊ ನಿನ್ನೆ ನಾವು ಕಳೆದ ಕ್ಲಾಸಲ್ಲಿ ಏನನ್ನ ಸ್ಟಡಿ ಮಾಡಿದ್ವಿ, ಜೀನ್ ಎಕ್ಸ್ಪ್ರೆಷನ್ ಅಂದ್ರೆ ಏನು, ಸೊ ಯಾವ ಯಾವ ಲೆವೆಲ್ಸ್ ಅಲ್ಲಿ ನಾವು ಆ ಜೀನ್ ಎಕ್ಸ್ಪ್ರೆಷನ್ ಅನ್ನ ರೆಗ್ಯುಲೇಟ್ ಮಾಡಬಹುದು, ದಟ್ ಈಸ್ ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್ ಅಂಡ್ ಕೆಲವೊಂದು ಟೈಪ್ಸ್ ಆಫ್ ಜೀನ್ಸ್ ಗಳ ಬಗ್ಗೆ ಸ್ಟಡಿ ಮಾಡಿದ್ವಿ. ಸೊ ಇವತ್ತು ನಾವೇನನ್ನ ಓದಕ್ ಹೋಗ್ತಾ ಇದೀವಿ ಅಂದ್ರೆ ಲ್ಯಾಗ್ ಒಪೆರಾನ್ ಕಾನ್ಸೆಪ್ಟ್. ಸೊ ಈ ಕಾನ್ಸೆಪ್ಟ್ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಸುಮಾರು ಸಾರಿ ಏನಿದೆ, ಇಲ್ಲಿ ಚಾನ್ಸಸ್ ಇದೆ, ಕೇಳಿದ್ದಾರೆ ಇದುವರೆಗೂ ಕೂಡ. ಸೊ ಇನ್ಮೇಲೇನೋ ಕೇಳೋ ಚಾನ್ಸಸ್ ಆರ್ ಮೋರ್. ಸೊ ಇವತ್ತು ನಾವೇನ್ ಓದ್ತಿದೀವಿ, ಅ ಕಾನ್ಸೆಪ್ಟ್ ಕಾಲ್ಡ್ ಲ್ಯಾಗ್ ಒಪೆರಾನ್ ಕಾನ್ಸೆಪ್ಟ್. ಲ್ಯಾಗ್ ಒಪೆರಾನ್ ಕಾನ್ಸೆಪ್ಟ್. ಸೊ ಈ ಕಾನ್ಸೆಪ್ಟ್ ಅಲ್ಲಿ ನೋಡಿ ಎರಡು ವರ್ಡ್ಸ್ ಇದೆ, ಒಂದು ಲ್ಯಾಗ್ ಅಂಡ್ ಒಂದು ಒಪೆರಾನ್. ಸೊ ಲ್ಯಾಗ್ ಮೀನಿಂಗ್ ಅಂದ್ರೆ ಏನು, ಇಲ್ಲಿ ಲ್ಯಾಕ್ಟೋಸ್, ಓಕೆ, ಅಂಡ್ ಒಪೆರಾನ್. ಸೊ ಓಪರಾನ್ ಅಂದ್ರೆ ಏನು ಅಂತ ನಾವಿಲ್ಲಿ ಸ್ಟಡಿ ಮಾಡೋಣ. ನಾನು ನಿಮ್ಗೆ ಹೇಳ್ಕೊಡ್ತೀನಿ ಓಪರಾನ್ ಅಂತ. ಬಟ್ ಈ ಕಾನ್ಸೆಪ್ಟ್ ಅನ್ನ ನಮ್ಗೆ ಕೊಟ್ಟವ್ರು ಯಾರು, ಮೇನ್ಲಿ 2 ಸೈಂಟಿಸ್ಟ್, ಇಬ್ರು ಕೊಟ್ಟಿರೋದು. ಒಬ್ರು ಜಕಾಬ್, ಜೆನೆಟಿಸ್ಟ್. ಇವ್ರು ಬಂದು ಜಕಾಬ್ ಯಾರು ಇಲ್ಲಿ ಜೆನೆಟಿಸ್ಟ್, ಅಂಡ್ ಇನ್ನೊಬ್ರು ಯಾರು ಇಲ್ಲಿ, ದಟ್ ಈಸ್ ಮೊನಾಡ್. ಜಕಾಬ್ ಅಂಡ್ ಮೊನಾಡ್ ಇಬ್ರು ಸೇರ್ಕೊಂಡು ಏನ್ ಮಾಡಿದ್ರು, ನಮ್ಗೆ ಇಲ್ಲಿ ಲ್ಯಾಗ್ ಒಪೆರಾನ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಕೊಟ್ರು. ಬಟ್ ಜಕಾಬ್ ಏನಿದ್ರು ಇಲ್ಲಿ ಒಬ್ರು ಜೆನೆಟಿಸ್ಟ್ ಇದ್ರು, ಅಂಡ್ ಮೊನಾಡ್ ಇವರು ಇಲ್ಲಿ ಒಬ್ರು ಬಯೋಕೆಮಿಸ್ಟ್. ಓಕೆ, ಏನ್ ಕಾನ್ಸೆಪ್ಟ್ ಇದು ಲ್ಯಾಗ್ ಒಪೆರಾನ್ ಕಾನ್ಸೆಪ್ಟ್? ಸೊ ಈ ಕಾನ್ಸೆಪ್ಟ್ ಅಲ್ಲಿ ಇವರು ಏನ್ ಕೊಟ್ರು ಅಂದ್ರೆ, ನಮ್ಗೆ ಯಾವ ರೀತಿ ಲ್ಯಾಗ್ ಅಂದ್ರೆ ಇಲ್ಲಿ ಲ್ಯಾಕ್ಟೋಸ್, ಯಾವ ರೀತಿ ಇಲ್ಲಿ ಲ್ಯಾಕ್ಟೋಸ್ ಮೆಟಬಲೈಸ್ ಆಗ್ತಾ ಇದೆ. ಮೆಟಬಲಿಸಮ್ ನ ನೀವು ಕೇಳಿದೀರ. ಸೊ ಮೆಟಬಲೈಸ್ 2 ಟೈಪ್ಸ್ ಅಲ್ಲಿ ಆಗುತ್ತೆ, ಒಂದು ಬ್ರೇಕ್ ಡೌನ್, ಒಂದು ಫಾರ್ಮೇಶನ್ ಆಗ್ತಾ ಇದ್ರೆ ನಾವು ಅದಕ್ಕೆ ಅನಬೋಲಿಸಮ್ ಅಂತ ಹೇಳಿ ಕರಿತೀವಿ. ಬಟ್ ಈ ಕಾನ್ಸೆಪ್ಟ್ ಅಲ್ಲಿ ಲ್ಯಾಕ್ಟೋಸ್ ಯಾವ ರೀತಿ ಇಲ್ಲಿ ಮೆಟಬಲೈಸ್ ಅಂದ್ರೆ ಇಲ್ಲಿ ಕೆಟಬೋಲಿಸಮ್ ಆಗ್ತಿದೆ, ಅಂದ್ರೆ ಲ್ಯಾಕ್ಟೋಸ್ ಯಾವ ರೀತಿಯಲ್ಲಿ ಬ್ರೇಕ್ ಡೌನ್ ಆಗ್ತಾ ಇದೆ. ದ ಬ್ರೇಕ್ ಡೌನ್ ಆಫ್ ಲ್ಯಾಕ್ಟೋಸ್ ಅನ್ನ ಏನ್ ಮಾಡಿದ್ರು, ನಮ್ಗೆ ಈ ಕಾನ್ಸೆಪ್ಟ್ ಅಲ್ಲಿ ಹೇಳ್ಕೊಟ್ರು. ಸೊ ಇಲ್ಲಿ ಲ್ಯಾಗ್ ಒಪೆರಾನ್ ಕಾನ್ಸೆಪ್ಟ್ ಏನ್ ಕೊಟ್ರು ಇವ್ರಿಬ್ರು ನಮ್ಗೆ, ಗೇವ್, ಯಾರು ಜಕಾಬ್ ಮತ್ತೆ ಮೊನಾಡ್, ಗೇವ್ ದಿ pathway of metabolism ಯಾರ್ದು ಮೆಟಬಾಲಿಸಮ್ ಆಫ್ ಲ್ಯಾಕ್ಟೋಸ್, ಓಕೆ, ಅಥವಾ ಬ್ರೇಕ್ ಡೌನ್ ಆಫ್ ಲ್ಯಾಕ್ಟೋಸ್ ಅನ್ನ ಇವರು ನಮ್ಗೆ ಹೇಳ್ಕೊಟ್ರು. ಲ್ಯಾಕ್ಟೋಸ್ ಯಾವ ರೀತಿ ಬ್ರೇಕ್ ಡೌನ್ ಆಗುತ್ತೆ, ಲ್ಯಾಕ್ಟೋಸ್ ಬ್ರೇಕ್ ಡೌನ್. ಈ ಬ್ರೇಕ್ ಡೌನ್ ಮೆಟಬಾಲಿಸಮ್ಗೆ ನಾವೇನಂತ ಕರಿತೀವಿ, ಇಲ್ಲಿ ಕೆಟಬಾಲಿಸಮ್ ಅಂತ ಹೇಳಿ ಕರಿತೀವಿ, ರೈಟ್? ಸೊ ಯಾವಾಗ ಈ ಲ್ಯಾಕ್ಟೋಸ್ ಬ್ರೇಕ್ ಡೌನ್ ಆಗುತ್ತೋ ಅವಾಗ ನಮ್ಗೆ 2 ಕಂಪೋನೆಂಟ್ಸ್ ಗಳು ಸಿಗ್ತವೆ. ಓಕೆ, ಸೊ ಯಾರು ಲ್ಯಾಕ್ಟೋಸ್ ಬ್ರೇಕ್ ಡೌನ್ ಆದವಾಗ ಎಷ್ಟು ಕಂಪೋನೆಂಟ್ ಸಿಗುತ್ತೆ, ಕ್ಯಾಟಬಾಲಿಸಮ್ ಆದವಾಗ ಎಷ್ಟು ಕಂಪೋನೆಂಟ್ ಸಿಗುತ್ತೆ, ಅಂದ್ರೆ ಕಾಂಪ್ಲೆಕ್ಸ್ ಇರೋದು ಇವಾಗ ನಮಗೆ ಸಿಂಪಲ್ ಮಾಲಿಕ್ಯೂಲ್ ಫಾರ್ಮ್ ಅಲ್ಲಿ ಸಿಕ್ಕುತ್ತೆ. ಸೊ 2 ಕಾಂಪೋನೆಂಟ್ಸ್ ಗಳು ಬರುತ್ತೆ, ಒಂದು ಗ್ಲೂಕೋಸ್ ಅಂಡ್ ಇನ್ನೊಂದು ಗ್ಯಾಲಕ್ಟೋಸ್. ಸೊ ಈ ರೀತಿ ಏನಾಗುತ್ತೆ, ಇಲ್ಲಿ ಲ್ಯಾಕ್ಟೋಸ್ ಬ್ರೇಕ್ ಡೌನ್ ಆಗುತ್ತೆ, ಮೆಟಬಾಲೈಸ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ಇಲ್ಲಿ ನೋಡಿ ನೆಕ್ಸ್ಟ್, ಈ ಲ್ಯಾಕ್ಟೋಸ್ ಇಷ್ಟು ಈಸಿಲಿ ಬ್ರೇಕ್ ಡೌನ್ ಆಗ್ಬೇಕಾದ್ರೆ ಯಾರು ಇಲ್ಲಿ ನೆಸೆಸರಿ ಇರ್ತಾರೆ ಅಂದ್ರೆ, ಪ್ರೋಟೀನ್ಸ್ ಆರ್ ಎನ್ಸೈಮ್ಸ್. ಯಾರು ನೆಸೆಸರಿ ಇರ್ತಾರೆ ಇಲ್ಲಿ, ಎನ್ಸೈಮ್ಸ್. ಸೊ ಇವಾಗ ಎನ್ಸೈಮ್ಸ್ ಆರ್ ಆಲ್ಮೋಸ್ಟ್ ಪ್ರೋಟೀನ್ಸ್. ಆ ಪ್ರೋಟೀನ್ಸ್ ಹೆಂಗೆ ಫಾರ್ಮ್ ಆಯ್ತು, ನಿನ್ನೆ ತಾನೇ ನೋಡಿದ್ವಿ, ಜೀನ್ ಎಕ್ಸ್ಪ್ರೆಸ್ ಆದ್ರೆ ಮಾತ್ರ ನಮ್ಗೆ ಏನ್ ಸಿಕ್ಕುತ್ತೆ, ಇಲ್ಲಿ ಪ್ರೋಟೀನ್ ಸಿಕ್ಕುತ್ತೆ. ಆ ಕಾರಣಕ್ಕೆ ಇಲ್ಲಿ ನಮ್ಗೆ ಎನ್ಸೈಮ್ಸ್ ಅಥವಾ ಪ್ರೋಟೀನ್ಸ್ ಗಳು ಏನ್ ಮಾಡುತ್ತೆ, ಲ್ಯಾಕ್ಟೋಸ್ ಅನ್ನ ಬ್ರೇಕ್ ಡೌನ್ ಮಾಡಿ ಈ 2 ಸಿಂಪಲ್ ಮಾಲಿಕ್ಯೂಲ್ಸ್ ಗಳನ್ನ ಏನ್ ಮಾಡುತ್ತೆ, ನಮ್ಗೆ ಇದು ಕೊಡುತ್ತೆ. ಓಕೆ, ಸೊ ಹಾಗಾದ್ರೆ ಯಾವ ಎನ್ಸೈಮ್ಸ್ ಅಥವಾ ಯಾವ ಪ್ರೋಟೀನ್ಸ್ ರೆಸ್ಪಾನ್ಸಿಬಲ್ ನಮ್ಗೆ ಲ್ಯಾಕ್ಟೋಸ್ ಬ್ರೇಕ್ ಡೌನ್ ಆಗ್ಲಿಕ್ಕೆ? ಸೊ ಯಾವ ಜೀನ್ಸ್ ಗಳು, ಮೊದಲು ಜೀನ್ಸ್ ನೋಡೋಣ. ಓಕೆ, ಯಾವ ಜೀನ್ಸ್ ಗಳು ನಮ್ಗೆ ಲ್ಯಾಕ್ಟೋಸ್ ಅನ್ನ ಬ್ರೇಕ್ ಡೌನ್ ಮಾಡ್ಲಿಕ್ಕೆ ಅಥವಾ ಕೆಟಬಲೈಸ್ ಮಾಡಿ ಗ್ಲೂಕೋಸ್ ಗ್ಯಾಲಕ್ಟೋಸ್ ಕೊಡಕ್ಕೆ ರೆಸ್ಪಾನ್ಸಿಬಲ್ ಅನ್ನ ನೋಡೋದಾದ್ರೆ, ಲ್ಯಾಕ್ಸೈಡ್ ಜೀನ್ಸ್ ಇದೆ. ಓಕೆ, ಲ್ಯಾಕ್ಸೈಡ್, ಲ್ಯಾಕ್ ವೈ, ಲ್ಯಾಕ್ ಎ. ಸೊ ಲ್ಯಾಕ್ ಅಂತ ಯೂಸ್ ಮಾಡ್ತಿದೀವಿ. ಲ್ಯಾಕ್ ಅಂದ್ರೆ ಏನು, ದಿಸ್ ಆರ್ ದ ಜೀನ್ಸ್. ಬಟ್ ಯಾವ ಜೀನ್ಸು ಲ್ಯಾಕ್ಟೋಸ್ ಅನ್ನ ಬ್ರೇಕ್ ಡೌನ್ ಮಾಡೋಕೆ ಹೆಲ್ಪ್ ಮಾಡುವಂತ ಜೀನ್ಸ್. ಆ ಕಾರಣಕ್ಕೆ ಲ್ಯಾಕ್ಸೈಡ್, ಲ್ಯಾಕ್ ವೈ, ಲ್ಯಾಕ್ ಎ ಅಂತ ಕರಿತೀವಿ. ಆಕ್ಚುಲಿ ಇದು 3 ಬಂದು ಟೈಪ್ಸ್ ಆಫ್ ಸ್ಟ್ರಕ್ಚರಲ್ ಜೀನ್, ನನ್ಗೆ ಹೇಳ್ಕೊಡ್ತೀನಿ. ಬಟ್ ಸದ್ಯಕ್ಕೆ ಏನ್ ನೆನ್ಪಿಟ್ಕೊಳ್ಳಿ, ಲ್ಯಾಕ್ಸೈಡ್, ಲ್ಯಾಕ್ ವೈ, ಲ್ಯಾಕ್ ಎ, ಈ 3 ಜೀನ್ಸ್ ಏನಕ್ಕೆ ರೆಸ್ಪಾನ್ಸಿಬಲ್ ಇದೆ, ಈ ಲ್ಯಾಕ್ಟೋಸ್ ಅನ್ನ ಬ್ರೇಕ್ ಡೌನ್ ಮಾಡ್ಲಿಕ್ಕೆ ಕೆಲವೊಂದು ಎನ್ಸೈಮ್ಸ್ ಗಳನ್ನ ಫಾರ್ಮ್ ಮಾಡ್ಬೇಕು, ಪ್ರೋಟೀನ್ಸ್ ಗಳನ್ನ ಫಾರ್ಮ್ ಮಾಡ್ಬೇಕು. ಅದನ್ನ ನಮ್ಗೆ ಕೊಡ್ಲಿಕ್ಕೆ ಯಾರು ಹೆಲ್ಪ್ ಮಾಡ್ತಾರೆ, ಇಲ್ಲಿ ಲ್ಯಾಕ್ಸೈಡ್, ಲ್ಯಾಕ್ ವೈ,
ಲ್ಯಾಕೆ. ಹಾಗಾದ್ರೆ ಮ್ಯಾಮ್ ಯಾವ ಎನ್ಸೈಮ್ಸ್ ಲ್ಯಾಕ್ಟೋಸ್ ನ ಬ್ರೇಕ್ ಡೌನ್ ಮಾಡ್ಬಿಟ್ಟು ಗ್ಲೂಕೋಸ್ ಮತ್ತೆ ಗ್ಯಾಲಕ್ಟೋಸ್ ಕೊಡುತ್ತೆ? ಸೊ ಯಾವ ಎನ್ಸೈಮ್ಸ್ ಲ್ಯಾಕ್ಸೈಡ್ ಇಂದ ಬರೋ ಅಂತ ಎಕ್ಸ್ಪ್ರೆಸ್ ಆಗೋ ಜೀನ್ ಇಂದಾನೆ ಪ್ರೋಟೀನ್ ಸಿಕ್ಕುತ್ತೆ ತಾನೆ. ಸೊ ಲ್ಯಾಕ್ಸೈಡ್ ಇಂದ ಬರೋ ಅಂತ ಪ್ರೋಟೀನ್ ಎನ್ಸೈಮ್ ಯಾವುದು ಅಂದ್ರೆ ಇಲ್ಲಿ ದಟ್ ಈಸ್ ಬೀಟಾ ಗ್ಯಾಲಕ್ಟೋಸೈಡೇಸ್. ಬೀಟಾ ಗ್ಯಾಲಕ್ಟೋಸೈಡೇಸ್. ಲ್ಯಾಕ್ ವೈ ಜೀನ್ ಇಂದ ಬರೋ ಅಂತ ಎನ್ಸೈಮ್ ದಟ್ ಈಸ್ ಪರ್ಮಿಯೇಸ್. ಪರ್ಮಿಯೇಸ್. ಲ್ಯಾಕ್ ಎ ಇಂದ ಬರೋ ಅಂತ ಎನ್ಸೈಮ್ ದಟ್ ಈಸ್ ಟ್ರಾನ್ಸ್ ಅಸಿಟೈಲೇಸ್. ಟ್ರಾನ್ಸ್ ಅಸಿಟೈಲೇಸ್. ಮ್ಯಾಮ್ ಹೇಗೆ ಈ ಮೂರು ಎನ್ಸೈಮ್ಸ್ ಈ ಲ್ಯಾಕ್ಟೋಸ್ ಡೈಸಕರೈಡ್ ಅಲ್ವಾ ಇದನ್ನ ಬ್ರೇಕ್ ಡೌನ್ ಮಾಡುತ್ತೆ, ಹೆಂಗೆ ಕೆಟಬಲೈಸ್ ಮಾಡುತ್ತೆ? ಹೆಂಗೆ ಮಾಡುತ್ತೆ ಅಂದ್ರೆ ಈ ಬೀಟಾ ಗ್ಯಾಲಕ್ಟೋಸೈಡ್ ಇದೆಯಲ್ಲ ಇದೇನ್ ಮಾಡುತ್ತೆ, ದಿಸ್ ಇಸ್ ದ ಮೇನ್ ಯಾವುದು ಬೀಟಾ ಗ್ಯಾಲಕ್ಟೋಸೈಡೇಸ್ ಎನ್ಸೈಮ್. ಇದೇನ್ ಮಾಡುತ್ತೆ ಲ್ಯಾಕ್ಟೋಸ್ ಅನ್ನ ಬ್ರೇಕ್ ಡೌನ್ ಮಾಡ್ಬಿಟ್ಟು ಗ್ಲೂಕೋಸ್ ಮತ್ತೆ ಗ್ಯಾಲಕ್ಟೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಏನ್ ಹೇಳ್ದೆ ನಾನು, ಬೀಟಾ ಗ್ಯಾಲಕ್ಟೋಸೈಡ್ ಒಂದು ಎನ್ಸೈಮ್ ಲ್ಯಾಕ್ಟೋಸ್ ಅನ್ನ ಬ್ರೇಕ್ ಡೌನ್ ಮಾಡಿ ಗ್ಲೂಕೋಸ್ ಮತ್ತೆ ಗ್ಯಾಲಕ್ಟೋಸ್ ಅನ್ನ ಕೊಡುತ್ತೆ. ಬಟ್ ಈ ಬೀಟಾ ಗ್ಯಾಲಕ್ಟೋಸೈಡೇಸ್ ಅನ್ನೋ ಒಂದು ಎನ್ಸೈಮ್ ಬೇಕಲ್ವಾ ನಮಗೆ ಲ್ಯಾಕ್ಟೋಸ್ ಅನ್ನ ಬ್ರೇಕ್ ಡೌನ್ ಮಾಡ್ಲಿಕ್ಕೆ ಬೇಕು. ಬಟ್ ಈ ಬೀಟಾ ಗ್ಯಾಲಕ್ಟೋಸೈಡೇಸ್ ಎನ್ಸೈಮ್ ಅನ್ನ ಕೊಡೋದು ಯಾರು, ದಟ್ ಈಸ್ ಲ್ಯಾಕ್ಸೈಡ್ ಅನ್ನೋ ಒಂದು ಎನ್ಸೈಮ್. ಸೊ ರೋಲ್ ಆಫ್ ದ ಬೀಟಾ ಗ್ಯಾಲಕ್ಟೋಸೈಡೇಸ್ ಏನು, ಇಟ್ ಬ್ರೇಕ್ ಡೌನ್ಸ್ ಲ್ಯಾಕ್ಟೋಸ್ ಇಂಟು ಗ್ಲೂಕೋಸ್ ಅಂಡ್ ಗ್ಯಾಲಕ್ಟೋಸ್. ಓಕೆನಾ? ಬೇಕಾದ್ರೆ ನೀವು ಇಲ್ಲಿ ಬರ್ಕೊಳ್ಳಿ ಏನ್ ಮಾಡುತ್ತೆ ಬೀಟಾ ಗ್ಯಾಲಕ್ಟೋಸೈಡೇಸ್ ಬ್ರೇಕ್ ಡೌನ್ ಯಾರನ್ನ, ಲ್ಯಾಕ್ಟೋಸ್ into what, into glucose and galactose. ಅಂದ್ರೆ ಇಲ್ಲಿ ಲ್ಯಾಕ್ಟೋಸ್ ಅನ್ನ ಯೂಸ್ ಮಾಡ್ಲಿಕ್ಕೆ ಬ್ರೇಕ್ ಡೌನ್ ಮಾಡ್ಬಿಟ್ಟು ಸೆಲ್ಸ್ಗಳು ಅಂದ್ರೆ ಫಾರ್ ಎಕ್ಸಾಂಪಲ್ ಇದನ್ನ ನಾವಿಲ್ಲಿ ಪ್ರೋಕ್ಯಾರಿಯೋಟ್ಸ್ ಎಸ್ಪೆಷಲಿ ಇನ್ ಬ್ಯಾಕ್ಟೀರಿಯಾ ಈ ಕೋಲಿ ಒಳಗಡೆ ಸ್ಟಡಿ ಮಾಡ್ತಾ ಇದೀವಿ. ಸೊ ಆ ಲ್ಯಾಕ್ಟೋಸ್ ಅನ್ನ ಯೂಸ್ ಮಾಡ್ಕೊಳ್ಳಿಕ್ಕೆ ಎನರ್ಜಿನ ತಗೊಳ್ಳಿಕ್ಕೆ ಈ ಲ್ಯಾಕ್ಟೋಸ್ ಅನ್ನ ಬ್ರೇಕ್ ಡೌನ್ ಮಾಡ್ಬೇಕು. ಅದನ್ನ ಬ್ರೇಕ್ ಡೌನ್ ಮಾಡಕ್ಕೆ ಯಾರಿದ್ದಾರೆ ಇಲ್ಲಿ, ಬೀಟಾ ಗ್ಯಾಲಕ್ಟೋಸೈಡೇಸ್. ಬಿಕಾಸ್ ಲ್ಯಾಕ್ಟೋಸ್ ಅನ್ನ ಅದು ಏನಂತ ಬ್ರೇಕ್ ಡೌನ್ ಮಾಡುತ್ತೆ, ಸಿಂಪ್ಲರ್ ಮಾಲಿಕ್ಯೂಲ್ ಗ್ಲೂಕೋಸ್ ಗ್ಯಾಲಕ್ಟೋಸ್. ಸೊ ಈಸಿಲಿ ಗ್ಲೂಕೋಸ್ ಅನ್ನ ಏನ್ ಮಾಡುತ್ತೆ ಇವಾಗ ಬ್ರೇಕ್ ಡೌನ್ ಮಾಡ್ಕೊಂಡು ಬ್ಯಾಕ್ಟೀರಿಯಾ ತನ್ನ ಎನರ್ಜಿನ ತಗೊಳುತ್ತೆ. ಆದ್ರೆ ಈ ಬೀಟಾ ಗ್ಯಾಲಕ್ಟೋಸೈಡೇಸ್ ಎನ್ಸೈಮ್ ಫಾರ್ಮ್ ಆಗ್ಬೇಕಂದ್ರೆ ಯಾವ ಜೀನ್ ಇಂದ, ದಟ್ ಈಸ್ ಲ್ಯಾಕ್ಸೈಡ್ ಅನ್ನೋ ಜೀನ್ ಇಂದ. ಇದು ಆಕ್ಟಿವ್ ಇದ್ರೆ ಲ್ಯಾಕ್ಸೈಡ್ ಎಕ್ಸ್ಪ್ರೆಸ್ ಆದ್ರೆ ಮಾತ್ರ ನಿಮ್ಗೆ ಬೀಟಾ ಗ್ಯಾಲಕ್ಟೋಸೈಡೇಸ್ ಸಿಕ್ಕುತ್ತೆ. ಅದಾದ ತಕ್ಷಣ ಲ್ಯಾಕ್ಟೋಸ್ ಬಂದು ಏನಾಗುತ್ತೆ ಇಲ್ಲಿ ಗ್ಲೂಕೋಸ್ ಮತ್ತೆ ಗ್ಯಾಲಕ್ಟೋಸ್ ಆಗಿ ಬ್ರೇಕ್ ಡೌನ್ ಆಗುತ್ತೆ. ಓಕೆ, ಇನ್ನು ಲ್ಯಾಗೋಯ್ ಜೀನ್ ಏನನ್ನ ಕೊಡ್ತು, ಎನ್ಸೈಮ್ ಕಾಲ್ಡ್ ಪರ್ಮಿಯೇಸ್. ಪರ್ಮಿಯೇಸ್ ಕೆಲಸ ಏನು, ಇಟ್ ಆಕ್ಟ್ಸ್ ಆಸ್ ಅ ಚಾನಲ್. a channel. ಹೆಂಗೆ ಚಾನಲ್ ಆಗಿ ಆಕ್ಟ್ ಮಾಡುತ್ತೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ನೆನ್ಪಿಟ್ಕೊಳ್ಳಿ ಸದ್ಯಕ್ಕೆ. ಅಂಡ್ ಲ್ಯಾಗೆ ಯಾವ ಎನ್ಸೈಮ್ ಅನ್ನ ಕೊಡುತ್ತೆ ಇಲ್ಲಿ, ಟ್ರಾನ್ಸ್ ಅಸಿಟೈಲೇಸ್ ಅನ್ನೋ ಈ ಎನ್ಸೈಮ್ ಬಗ್ಗೆ ಯಾವುದೇ ರೀತಿಯಾದಂತಹ ಸ್ಪೆಸಿಫಿಕ್ ಆಗಿ ಫಂಕ್ಷನ್ ಅನ್ನ ಇನ್ನು ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ. ಸೊ ಹಾಗಾಗಿ ನಾವು ಅದನ್ನ ಇವಾಗ ಓದಲ್ಲ. ಸೊ ಇವಾಗ ಓವರ್ ಆಲ್ ಆಗಿ ಲ್ಯಾಕ್ಟೋಸ್ ಬ್ರೇಕ್ ಡೌನ್ ಆಗ್ಲಿಕ್ಕೆ ಈ ಮೂರೂ ಎನ್ಸೈಮ್ಸ್ ಗಳ ಅವಶ್ಯಕತೆ ಇದೆ. ಈ ಮೂರೂ ಎನ್ಸೈಮ್ಸ್ ಗಳ ಅವಶ್ಯಕತೆ ಇದೆ ಅಂದ್ರೆ ಈ ಮೂರೂ ಜೀನ್ಸ್ ಗಳು ಏನಾಗ್ಬೇಕು ಇಲ್ಲಿ ಎಕ್ಸ್ಪ್ರೆಸ್ ಆಗ್ಬೇಕು. ಓಕೆನಾ? ಸೊ ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಸೊ ಓವರ್ ಆಲ್ ಆಗಿ ನಾವು ಲ್ಯಾಕೋಪೆರಾನ್ ಕಾನ್ಸೆಪ್ಟ್ ಅಲ್ಲಿ ಏನ್ ಓದ್ತಾ ಇದ್ದೀವಿ, ಹೇಗೆ ಲ್ಯಾಕ್ಟೋಸ್ ಬ್ರೇಕ್ ಡೌನ್ ಆಗುತ್ತೆ. ಓಕೆ, ಅಂಡ್ ಅದನ್ನ ಸೆಲ್ ಯಾವ ರೀತಿ ಯೂಸ್ ಮಾಡ್ಕೊಳ್ಳುತ್ತೆ ಅನ್ನೋದನ್ನ ಸ್ಟಡಿ ಮಾಡೋಣ. ಸೊ ಲ್ಯಾಕ್ಟೋಸ್ ಇತ್ತು ಅಂದ್ರೆ ಮಾತ್ರ ಏನಾಗುತ್ತೆ ಇಲ್ಲಿ ಈ ಪ್ರೊಸೆಸ್ ಆಗುತ್ತೆ, ಇಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದನ್ನು ಕೂಡ ನಾವೇನ್ ಮಾಡೋಣ ಇವಾಗ ಸ್ಟಡಿ ಮಾಡೋಣ. ಓಕೆ, ಬಟ್ ಬಿಫೋರ್ ದಟ್ ನಾನು ನಿಮ್ಗೆ ಇವಾಗ ಇನ್ನೊಂದು ಹೇಳ್ತೀನಿ ನೋಡಿ, ಲ್ಯಾಕೋಪೆರಾನ್ ಕಾನ್ಸೆಪ್ಟ್. ಓಪೆರಾನ್ ಅಂದ್ರೆ ಏನು, ಇದು ಸೆಗ್ಮೆಂಟ್ ಆಫ್ ಡಿಎನ್ಎ. ಫಾರ್ ಎಕ್ಸಾಂಪಲ್ ಈ ಡಿಎನ್ಎ ಇದೆ, ಏನಿದೆ ಡಿಎನ್ಎ ಇದೆ. ನಿನ್ನೆ ತಾನೇ ನಾವು ರೆಗ್ಯುಲೇಟರಿ ಜೀನ್, ಸ್ಟ್ರಕ್ಚರಲ್ ಜೀನ್ ಓದಿದ್ವಿ, ಹೌದಾ? ಸೊ ಈ ಡಿಎನ್ಎ ಲಿ ದಿಸ್ ಪರ್ಟಿಕ್ಯುಲರ್ ಪಾರ್ಟ್ ಇದು ಬಂದು ಏನು ಇಲ್ಲಿ ಪ್ರಮೋಟರ್ ಅಂಡ್ ದಿಸ್ ಇಸ್ ಟರ್ಮಿನೇಟರ್. ಇದೇನು ಇವಾಗ ರೆಗ್ಯುಲೇಟರಿ ಜೀನ್ ಅನ್ಕೊಳ್ಳಿ. ಯಾವುದು ರೆಗ್ಯುಲೇಟರ್ ಜೀನ್. ಓಕೆ, ಅಂಡ್ ಇಲ್ಲಿ ನಿನ್ನೆ ನಾವು ನೋಡಿದ್ವಿ ಇದನ್ನ, ಇದು ಪ್ರಮೋಟರ್ ರೀಜನ್ ಅಂಡ್ ದಿಸ್ ಇಸ್ ಟರ್ಮಿನೇಟರ್ ರೀಜನ್. ಅಂಡ್ ಈ ಕಂಪ್ಲೀಟ್ ಏನು ಇದು, ದಿಸ್ ಇಸ್ ಸ್ಟ್ರಕ್ಚರಲ್ ಜೀನ್. ಸೊ ನಮಗ್ ಗೊತ್ತಿದೆ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ನಾವೇನನ್ನ ನೋಡ್ಬೋದು, ಅ ಫೀಚರ್ ಕಾಲ್ಡ್ ಸಿಸ್ಟ್ರಾನ್. ನೆನಪಿದೆಯಾ? ಸಿಸ್ಟ್ರಾನ್ಸ್ ಆರ್ ಆಫ್ ಟೂ ಟೈಪ್ಸ್, ಮೊನೋಸಿಸ್ಟ್ರಾನ್ ಅಂಡ್ ಪಾಲಿಸಿಸ್ಟ್ರಾನ್. ಮೊನೋಸಿಸ್ಟ್ರಾನ್ ಯಾರಲ್ಲಿ ಕಂಡು ಬರುತ್ತೆ, ಓನ್ಲಿ ಇನ್ ಕೇಸ್ ಆಫ್ ಮೊನೋಸಿಸ್ಟ್ರಾನ್ ಇಸ್ ಅ ಫೀಚರ್ ಆಫ್ ಯೂಕ್ಯಾರಿಯೋಟ್ಸ್. ಬಟ್ ಇವಾಗ ನಾನು ಬ್ಯಾಕ್ಟೀರಿಯಾ ಅಂತ ಹೇಳ್ತಿದ್ದೀನಿ, ಕೋಲಿ ಅಂತ ಹೇಳಿದ್ದೀನಿ. ಪ್ರೋಕ್ಯಾರಿಯೋಟ್ಸ್ ಅಲ್ಲಿ
ನಾವು ಏನನ್ನ ನೋಡ್ಬೋದು ಇಲ್ಲಿ, ಪಾಲಿಸಿಸ್ಟಾನಿಕ್ ಸಿಸ್ಟಾನ್ಸ್ ಗಳನ್ನ ಏನ್ ಮಾಡ್ಬೋದು ಇಲ್ಲಿ ನೋಡ್ಬೋದು. ಸೊ ಈ ಸ್ಟ್ರಕ್ಚರಲ್ ಜೀನ್ ಅಲ್ಲೇನೆ ಪಾರ್ಟ್ಸ್ ಇರುತ್ತೆ. ಸ್ಟ್ರಕ್ಚರಲ್ ಜೀನ್ 1, ಸ್ಟ್ರಕ್ಚರಲ್ ಜೀನ್ 2, ಸ್ಟ್ರಕ್ಚರಲ್ ಜೀನ್ 3, 1, 2, 3. ಓಕೆ, ಸೊ ಇವಾಗ ನಾವು ಲ್ಯಾಬ್ ಕಾನ್ಸೆಪ್ಟ್ ಓದ್ತಾ ಇರೋ ಕಾರಣಕ್ಕೆ ಈ ಸ್ಟ್ರಕ್ಚರಲ್ ಜೀನ್ 1, ಸ್ಟ್ರಕ್ಚರಲ್ ಜೀನ್ 2, ಸ್ಟ್ರಕ್ಚರಲ್ ಜೀನ್ 3 ಅಂತ ನೇಮ್ ಕೊಡೋ ಬದಲಾಗಿ ನಾನು ಏನ್ ಮಾಡ್ತೀನಿ ಇವಾಗ, ಸ್ಟ್ರಕ್ಚರಲ್ ಜೀನ್ಗೆ ಲ್ಯಾಕ್ ಝೆಡ್ ಅಂತ ಹೆಸರು ಕರಿತೀನಿ, ಅಂಡ್ ಸ್ಟ್ರಕ್ಚರಲ್ ಜೀನ್ 2 ಗೆ ಲ್ಯಾಕ್ ವೈ ಅಂತ ಹೆಸರು ಕರಿತೀನಿ, ಅಂಡ್ ಸ್ಟ್ರಕ್ಚರಲ್ ಜೀನ್ 3 ಗೆ ಲ್ಯಾಕ್ ಎ ಅಂತ ಹೇಳಿ ಕರಿತೀನಿ. ಇಟ್ ಕ್ಲಿಯರಾ? ಸೊ ಈ ಲ್ಯಾಕ್ ಝೆಡ್, ಲ್ಯಾಕ್ ವೈ, ಲ್ಯಾಕ್ ಎ ಏನು, ಇಟ್ ಈಸ್ ದೇ ಆರ್ ಟೈಪ್ ಆಫ್ ಸ್ಟ್ರಕ್ಚರಲ್ ಜೀನ್, ಪಾರ್ಟ್ ಆಫ್ ಸ್ಟ್ರಕ್ಚರಲ್ ಜೀನ್, ಪಾಲಿಸಿಸ್ಟಾನಿಕ್. ಅದಕ್ಕೆ ನಾನು ಇಲ್ಲಿ ಏನ್ ಹೇಳಿದೆ, ಲ್ಯಾಕ್ ಝೆಡ್, ಲ್ಯಾಕ್ ವೈ, ಲ್ಯಾಕ್ ಎ, ದೇ ಆರ್ ದಿ ಸ್ಟ್ರಕ್ಚರಲ್ ಜೀನ್ಸ್ ಅಂತ ಹೇಳಿದೆ. ಇಲ್ಲಿವರೆಗೂ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಾ ನಮಗೆ? ಏನಕ್ಕೆ ಲ್ಯಾಕ್ ಯೂಸ್ ಮಾಡ್ತಾ ಇದೀವಿ? ಬಿಕಾಸ್ ಈ ಜೀನ್ಸ್ ಗಳೇ ಲ್ಯಾಕ್ ಝೆಡ್, ಲ್ಯಾಕ್ ವೈ, ಲ್ಯಾಕ್ ಎ, ಈ ಜೀನ್ಸ್ ಗಳಿಂದ ಬರೋ ಅಂತ ಎಂಜೈಮ್ಸ್ ಗಳು ಏನ್ ಮಾಡ್ತಾ ಇದೆ, ಈ ಲ್ಯಾಕ್ಟೋಸ್ ನ ಬ್ರೇಕ್ ಡೌನ್ ಮಾಡ್ತಾ ಇದೆ. ಓಕೆ, ಅಂಡ್ ನಿನ್ನೆ ನಾವು ಓದಿದ್ವಿ, ಈ ರೆಗ್ಯುಲೇಟರಿ ಜೀನ್ ಏನ್ ಮಾಡುತ್ತೆ ಇಲ್ಲಿ, mRNA ನ ಕೊಡುತ್ತೆ. ಏನ್ ಕೊಡುತ್ತೆ? mRNA ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ, ರೈಟ್? DNA ಇಂದ RNA ಸಿಕ್ತು, ಟ್ರಾನ್ಸ್ಕ್ರಿಪ್ಷನ್. ಸೊ ಈ mRNA ಏನ್ ಮಾಡುತ್ತೆ ಅಂತ ಹೇಳಿದ್ವಿ ನಾವಿಲ್ಲಿ ನಿನ್ನೆ, ರಿಪ್ರೆಸರ್ ಪ್ರೋಟೀನ್ ಅನ್ನ ಕೊಡುತ್ತೆ. ಯಾವ ಪ್ರೋಟೀನ್ ಅನ್ನ ಕೊಡುತ್ತೆ? ರಿಪ್ರೆಸರ್ ಪ್ರೋಟೀನ್ ಅನ್ನ ಕೊಡುತ್ತೆ ಅಂತ ಹೇಳಿದ್ವಿ, ರೈಟ್? ಹೌದು ತಾನೆ? ಇವಾಗ ಈ ರಿಪ್ರೆಸರ್ ಪ್ರೋಟೀನ್ ಏನ್ ಮಾಡುತ್ತೆ ಅಂತ ಹೇಳಿದ್ವಿ ನಿನ್ನೆ. ದಸ್ ರಿಪ್ರೆಸರ್ ಪ್ರೋಟೀನ್ ಯಾರನ್ನ ಕಂಟ್ರೋಲ್ ಮಾಡುತ್ತೆ? ಸ್ಟ್ರಕ್ಚರಲ್ ಜೀನ್ ಅನ್ನ ಏನ್ ಮಾಡುತ್ತೆ? ಇದು ಕಂಟ್ರೋಲ್ ಮಾಡುತ್ತೆ. ಯಾರನ್ನ ರೆಗ್ಯುಲೇಟ್ ಮಾಡುತ್ತೆ ರಿಪ್ರೆಸರ್ ಪ್ರೋಟೀನ್? ಈ ಸ್ಟ್ರಕ್ಚರಲ್ ಜೀನ್. ಸೊ ಇಫ್ ಎಟ್ ಆಲ್ ಈ ರಿಪ್ರೆಸರ್ ಪ್ರೋಟೀನ್ ಹೋಗ್ಬಿಟ್ಟು ಸ್ಟ್ರಕ್ಚರಲ್ ಜೀನ್ ಮೇಲೆ ಹೋಗಿ ಬೈಂಡ್ ಆಗ್ಬಿಟ್ರೆ, ಸ್ಟ್ರಕ್ಚರಲ್ ಜೀನ್ ಅನ್ನ ಏನ್ ಮಾಡುತ್ತೆ? ಇದು ಬ್ಲಾಕ್ ಮಾಡುತ್ತೆ. ಓಕೆ, ಸೊ ಬ್ಲಾಕ್ ಮಾಡಿದವಾಗ ನಮ್ಗೆ ಏನಾಗಲ್ಲ, ಇಲ್ಲಿ ಸ್ಟ್ರಕ್ಚರಲ್ ಜೀನ್ಸ್ ಇಂದ ಲ್ಯಾಕ್ ಝೆಡ್, ಲ್ಯಾಕ್ ವೈ, ಲ್ಯಾಕ್ ಎ ಮೂರು ಬ್ಲಾಕ್ ಆದವಾಗ ನಮ್ಗೆ ಏನಾಗಲ್ಲ, ಇವುಗಳಿಂದ ಯಾವುದೇ ರೀತಿಯ mRNA ಸಿಕ್ಕಲ್ಲ. ಯಾವುದೇ ರೀತಿಯ mRNA ಸಿಕ್ಕಲ್ಲ. ಸೊ mRNA ಸಿಗ್ಲಿಲ್ಲ ಅಂದ್ರೆ ಯಾವುದೇ ರೀತಿಯ ಎಂಜೈಮ್ಸ್ ಗಳು ಕೂಡ ನಮ್ಗೆ ಏನಾಗಲ್ಲ, ಇಲ್ಲಿ ಸಿಗಲ್ಲ. ಗೊತ್ತಾಯ್ತಾ? ನೆಗೆಟಿವ್ ಕಂಟ್ರೋಲ್ ಆಗುತ್ತೆ. ಸೊ ಇವಾಗ ಲ್ಯಾಕ್ ಒಪೆರಾನ್ ಅನ್ನೋ ಕಾನ್ಸೆಪ್ಟ್ ಅಂದ್ರೆ, ಲ್ಯಾಕ್ ಅಂದ್ರೆ ಲ್ಯಾಕ್ಟೋಸ್, ಒಪೆರಾನ್ ಅಂದ್ರೆ ಏನು? ಇಲ್ಲಿ ಒಂದು ರೆಗ್ಯುಲೇಟರಿ ಜೀನ್, ಓಕೆ, ಅಥವಾ ಒಂದು ರಿಪ್ರೆಸರ್ ಪ್ರೋಟೀನ್ ರೆಗ್ಯುಲೇಟರಿ ಜೀನ್ ಇಂದ ಬಂದಿರೋದು. ಇದು ಏನ್ ಮಾಡ್ತಾ ಇದೆ ಇಲ್ಲಿ, ಮೋರ್ ದೆನ್ ಒನ್ ಸ್ಟ್ರಕ್ಚರಲ್ ಜೀನ್ ಅನ್ನ ಏನ್ ಮಾಡ್ತಾ ಇದೆ ಇಲ್ಲಿ, ಕಂಟ್ರೋಲ್ ಮಾಡ್ತಾ ಇದೆ, ರೈಟ್? ಸೊ ಈ ಕಾನ್ಸೆಪ್ಟ್ ಗೆ ನಾವೇನಂತ ಕರಿತೀವಿ ಇಲ್ಲಿ, ಲ್ಯಾಕ್ ಒಪೆರಾನ್. ಒಪೆರಾನ್ ಅಂದ್ರೆ ಏನು? ಇಲ್ಲಿ one regulatory protein which is produced by the regulator gene is controlling, regulating more than one structural gene. ಅಥವಾ ಪಾಲಿಸಿಸ್ಟಾನಿಕ್ ಅನ್ನ ಏನ್ ಮಾಡ್ತಾ ಇದೆ ಇಲ್ಲಿ, ಇದು ಕಂಟ್ರೋಲ್ ಮಾಡ್ತಾ ಇದೆ. ಅದಕ್ಕೆ ನಾವು ಒಪೆರಾನ್ ಅಂತ ಹೇಳಿ ಕರಿತೀವಿ. ಓಕೆನಾ? ಕ್ಲಿಯರ್ ಇದು? ಓಕೆ. ಸೊ ನೆಕ್ಸ್ಟ್ ಏನ್ ಮಾಡೋಣ ನಾವು ಇವಾಗ, ಈ ಲ್ಯಾಕ್ ಒಪೆರಾನ್ ಅಥವಾ ಲ್ಯಾಕ್ಟೋಸ್ ಹೇಗೆ ಇಲ್ಲಿ ಮೆಟಬಲೈಸ್ ಆಗುತ್ತೆ ಅಥವಾ ಕೆಟಬಲೈಸ್ ಆಗುತ್ತೆ ಅನ್ನೋದನ್ನ ಎರಡು ಸಿನಾರಿಯೋ ಇಟ್ಕೊಂಡು ಸ್ಟಡಿ ಮಾಡೋಣ. ಬಟ್ ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ಇಲ್ಲಿ ಮೂರು ಎಂಜೈಮ್ಸ್ ಹೇಳ್ದೆ ಅಲ್ವಾ ನಾನು, ಬೀಟಾ ಗ್ಯಾಲಕ್ಟೋಸೈಡೇಸ್, ಫಾರ್ಮಿಯಸ್, ಟ್ರಾನ್ಸ್ಅಸೆಲೈಟೇಸ್ ಮೂರು ಇರ್ಲೇಬೇಕು. ಇದ್ದವಾಗ ಮಾತ್ರ ಲ್ಯಾಕ್ಟೋಸ್ ನ ಬ್ರೇಕ್ ಡೌನ್ ಮಾಡ್ಬಿಟ್ಟು ಯೂಟಿಲೈಸ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಒಂದ್ ನಿಮಿಷ. ಓಕೆ, ಸೊ ಇವಾಗ ಎರಡು ಕೇಸಲ್ಲಿ ನಾವೇನ್ ಮಾಡೋಣ, ಲ್ಯಾಕ್ ಒಪೆರಾನ್ ಕಾನ್ಸೆಪ್ಟ್ ಅನ್ನ ನೋಡೋಣ. ಸೊ ಫಸ್ಟ್ ಕೇಸಲ್ಲಿ, ಕೇಸ್ 1, ಇವಾಗ ಇಲ್ಲಿ ನೋಡಿ, ಇದು ಒಂದು ಏನಿದೆ, ಇಲ್ಲಿ ಒಂದು ಮೀಡಿಯಾ ಇದೆ. ಏನು ಇದು? ಒಂದು ಮೀಡಿಯಾ. ಇವೇನ್ ಅನ್ಕೊಳ್ಳಿ, ಇದು ಒಂದು ಪೆಟ್ರಿ ಡಿಶ್ ಅಂತ ಅನ್ಕೊಳ್ಳಿ. ಇದು ಬಂದು ಏನು ಇಲ್ಲಿ, ದಿಸ್ ಇಸ್ ಪೆಟ್ರಿ ಡಿಶ್ ಅಥವಾ ಕಲ್ಚರಲ್ ಮೀಡಿಯಾ ಅನ್ಕೊಳ್ಳಿ. ಈ ಪೆಟ್ರಿ ಡಿಶ್ ಅಲ್ಲಿ ಏನಿದೆ, ಬ್ಯಾಕ್ಟೀರಿಯಾ ಅಥವಾ ಈ ಕೋಲಿ ಇದೆ. ಏನಿದೆ ಇದರಲ್ಲಿ? ಬ್ಯಾಕ್ಟೀರಿಯಾ, ಈ ಕೋಲಿ ಅನ್ಕೊಳ್ಳಿ. ಓಕೆ, ಅಂಡ್ ಇದ್ರೊಳಗಡೆ ಏನಿದೆ, ಜೆನೆಟಿಕ್ ಮೆಟೀರಿಯಲ್, ದಟ್ ಈಸ್ DNA. ಯಾವ್ದಿದೆ ಇಲ್ಲಿ ಜೆನೆಟಿಕ್ ಮೆಟೀರಿಯಲ್? DNA. ಬಟ್ ಈ ಮೀಡಿಯಂ ಒಳಗಡೆ, ಓಕೆ, ಇಲ್ಲಿ ದಿಸ್ ಪೆಟ್ರಿ ಡಿಶ್ ಇದ್ರೊಳಗಡೆ ಏನಿಲ್ಲ, ಇವಾಗ ಲ್ಯಾಕ್ಟೋಸ್ ಇಲ್ಲ. ಏನಿಲ್ಲ? ಲ್ಯಾಕ್ಟೋಸ್ ಇಲ್ಲ. ಸೊ ಕೇಸ್ 1 ಅಲ್ಲಿ ಏನು ಅಂತ ಹೇಳ್ಬೇಕು ಇವಾಗ, ನೋ ಲ್ಯಾಕ್ಟೋಸ್ ಇನ್ ದ ಮೀಡಿಯಾ ಆರ್ ಇನ್ ದ ಮೀಡಿಯಂ. ಅಂದ್ರೆ ಈ ಪೆಟ್ರಿ ಡಿಶ್ ಒಳಗಡೆ ಬರೀ ಏನಿದೆ, ಈಕೋಲಿ ಬ್ಯಾಕ್ಟೀರಿಯಾ ಇದೆ, ಅದ್ರದ್ದು ಜೆನೆಟಿಕ್ ಮೆಟೀರಿಯಲ್ ಇದೆ. ಬಟ್ ಇಲ್ಲಿ ಏನಿಲ್ಲ, ಲ್ಯಾಕ್ಟೋಸ್ ಇಲ್ಲ. ಏನಂತ ಹೇಳಿದೆ ನಾನಲ್ಲಿ? ಲ್ಯಾಕ್ಟೋಸ್ ಇಲ್ಲ. ಸೊ ಲ್ಯಾಕ್ಟೋಸೇ ಇಲ್ಲ ಅಂದ್ರೆ ಲ್ಯಾಕ್ಟೋಸ್ ಅನ್ನ ಬ್ರೇಕ್ ಡೌನ್ ಮಾಡ್ಲಿಕ್ಕೆ ಬೇಕಾಗಿರುವಂತ ಎಂಜೈಮ್ಸ್
ದಟ್ ಈಸ್ ಬೀಟಾ ಗ್ಯಾಲಕ್ಟೋಸೈಡೇಸ್, ಪರ್ಮಿಯೇಸ್, ಟ್ರಾನ್ಸ್ ಅಸಿಟೈಲೇಸ್. ಬೇಕಾ ನಮ್ಗೆ? ನೋ, ಬಿಕಾಸ್ ಲ್ಯಾಕ್ಟೋಸ್ ಇಲ್ಲ. ಏನಕ್ಕೆ ನನ್ಗೆ ಆ 3 ಎಂಜೈಮ್ಸ್ ಅನ್ನ ಪ್ರೊಡ್ಯೂಸ್ ಮಾಡೋದು ಅಂತ ಹೇಳಿ ಯಾರ್ಯಾರು ಎಕ್ಸ್ಪ್ರೆಸ್ ಆಗಲ್ಲ ಇವಾಗ? ಲ್ಯಾಕ್ಸೈಡ್, ಲ್ಯಾಕ್ವೈ, ಲ್ಯಾಕೆ 3 ಜೀನ್ಸ್ಗಳು ಏನಾಗಲ್ಲ ಇಲ್ಲಿ ಎಕ್ಸ್ಪ್ರೆಸ್ ಆಗಲ್ಲ. ಓಕೆ, ಸೊ ಇವಾಗ ನೋಡೋಣ ಹೆಂಗೆ ಎಕ್ಸ್ಪ್ರೆಸ್ ಆಗಲ್ಲ. ವಿಲ್ ಸಿ ದಿಸ್. ಓಕೆ, ಆರಲ್ ಸಿಸ್ಟಮ್ ಮಿನಿಟ್ ವೇಟ್ ಮಾಡಿ. ಈ ತರ ಬೇಡ, ನಿಮ್ಮ NCERT ಇರೋ ಡಯಾಗ್ರಾಮ್ ಅನ್ನ ನಿಲ್ಲಿಸಿ. ದಿಸ್ ಇಸ್ ರೆಗ್ಯುಲೇಟರಿ ಜೀನ್. ಯಾವುದು ಇದು? ರೆಗ್ಯುಲೇಟರಿ ಜೀನ್. ಓಕೆ, ಅಂಡ್ ಇಲ್ಲಿರೋದು ಪ್ರಮೋಟರ್ ಜೀನ್. ಯಾವುದು ಇದು? ಪ್ರಮೋಟರ್ ಜೀನ್. ಅದರ ನೆಕ್ಸ್ಟ್ ಇರೋದು ಆಪರೇಟರ್ ಜೀನ್. ಓಕೆ, ಅದಾದ್ಮೇಲೆ ಸ್ಟ್ರಕ್ಚರಲ್ ಜೀನ್ ಅಲ್ಲಿ ಪಾರ್ಟ್ಸ್ ನೋಡಿದ್ವಲ್ಲ, ದಟ್ ಈಸ್ ಲ್ಯಾಕ್ ಝೆಡ್, ಲ್ಯಾಕ್ ವೈ, ಲ್ಯಾಕ್ ಎ. ಅಂಡ್ ಈ ಪಾರ್ಟ್ ಬಂದ್ಬಿಟ್ಟು ಟರ್ಮಿನೇಟರ್ ರೀಜನ್ ಅನ್ಕೊಳ್ಳಿ. ಓಕೆ, ಇದು ಏನು ಇಲ್ಲಿ ರೆಗ್ಯುಲೇಟರಿ ಜೀನ್ದು ಪ್ರಮೋಟರ್ ರೀಜನ್, ಅಂಡ್ ಇಲ್ಲಿ ದಿಸ್ ಇಸ್ ಟರ್ಮಿನೇಟರ್ ರೀಜನ್. ಓಕೆನಾ? ಸೊ ಇವಾಗ ರೆಗ್ಯುಲೇಟರಿ ಜೀನ್ ಏನ್ ಮಾಡುತ್ತೆ? ಇದು ಯಾವ ಕೇಸಲ್ಲಿ ಹೇಳ್ತಿದೀವಿ? ಲ್ಯಾಕ್ಟೋಸ್ ಇಲ್ಲ, ಮೀಡಿಯಂ ಅಲ್ಲಿ ಖಾಲಿ ಇದೆ, ಏನು ಇಲ್ಲ. ಓಕೆ, ರೆಗ್ಯುಲೇಟರಿ ಜೀನ್ ಏನ್ ಮಾಡುತ್ತೆ ಇಲ್ಲಿ? ಇಟ್ ಗಿವ್ಸ್ mRNA. ಟ್ರಾನ್ಸ್ಕ್ರಿಪ್ಷನ್ ಆಗಿ ಏನ್ ಸಿಕ್ಕುತ್ತೆ ನಮಗೆ? mRNA ಸಿಕ್ಕುತ್ತೆ. ಸೊ mRNA ಇಂದ ಯಾವ ಪ್ರೋಟೀನ್ ಸಿಗುತ್ತೆ ನಮ್ಗೆ ಇಲ್ಲಿ? ದಟ್ ಈಸ್ ರಿಪ್ರೆಸರ್ ಪ್ರೋಟೀನ್. ಯಾವ ಸಿಕ್ತು ಇದು? ರಿಪ್ರೆಸರ್ ಪ್ರೋಟೀನ್. ರಿಪ್ರೆಸರ್ ಪ್ರೋಟೀನ್. ಓಕೆ, ಸೊ ಈ ರಿಪ್ರೆಸರ್ ಪ್ರೋಟೀನ್ ನೋಡಿ ಇವಾಗ ಏನ್ ಮಾಡುತ್ತೆ? ಲ್ಯಾಕ್ಟೋಸ್ ಇಲ್ಲದೆ ಇರೋವಾಗ ಈ ರಿಪ್ರೆಸರ್ ಪ್ರೋಟೀನ್ ಏನ್ ಮಾಡುತ್ತೆ? ಹೋಗ್ಬಿಟ್ಟು ಆಪರೇಟರ್ ಜೀನ್, ಓಕೆ, ಈ ಆಪರೇಟರ್ ಜೀನ್ ಇದೆಯಲ್ಲ ಇದ್ರ ಮೇಲೆ ಹೋಗಿ ಬೈಂಡ್ ಆಗುತ್ತೆ. ಸೊ ಏನಾಯ್ತು ಇಲ್ಲಿ? ಇಲ್ಲಿ ಬರ್ಕೊಳ್ಳಿ. ಸೆಕೆಂಡ್ ಏನಾಯ್ತು ಇಲ್ಲಿ? ರಿಪ್ರೆಸರ್ ಪ್ರೋಟೀನ್ binds to operator gene. ಯಾವಾಗ ಲ್ಯಾಕ್ಟೋಸ್ ಇರಲ್ಲ. ಸೊ ಯಾವಾಗ ರಿಪ್ರೆಸರ್ ಪ್ರೋಟೀನ್ ಹೋಗಿ ಈ ಆಪರೇಟರ್ ಜೀನ್ ಮೇಲೆ ಬೈಂಡ್ ಆಗುತ್ತೋ, ಬೈಂಡ್ ಆದವಾಗ ಈ ಪ್ರಮೋಟರ್ ರೀಜನ್ ಹತ್ರ ಅಥವಾ ಪ್ರಮೋಟರ್ ಜೀನ್ ಹತ್ರ ಯಾರು ಇರ್ತಾರೆ ಇಲ್ಲಿ? ನಮಗ್ ನೆನಪಿದೆ, ಟ್ರಾನ್ಸ್ಕ್ರಿಪ್ಷನ್ ನೆನಪಿದೆಯಾ? ಟ್ರಾನ್ಸ್ಕ್ರಿಪ್ಷನ್ ಆಗ್ಬೇಕು ಅಂದ್ರೆ ಇದೆಲ್ಲ ಜೀನ್ಸ್ ತಾನೆ, ಇಲ್ಲಿಂದ ಏನ್ ಸಿಗ್ಬೇಕು ನಮ್ಗೆ? ಟ್ರಾನ್ಸ್ಕ್ರಿಪ್ಷನ್ ಆಗಿ mRNA ಬೇಕು. ಬಟ್ ಇಲ್ಲಿ ನಮ್ಗೆ ಟ್ರಾನ್ಸ್ಕ್ರಿಪ್ಷನ್ ಆಗ್ಬೇಕು ಅಂದ್ರೆ ಯಾರು ಹೋಗ್ಬೇಕು ಒಳಗಡೆ? ಪ್ರಮೋಟರ್ ರೀಜನ್ ಹತ್ರ ಒಬ್ರು ಬರ್ತಾರೆ. ಯಾರು? ಸಿಗ್ಮಾ ಫ್ಯಾಕ್ಟರ್ ಯಾರು ಬರ್ತಾರೆ? ಮತ್ತೆ ತಿರ್ಗಾ ಇಲ್ಲಿ mRNA ಅಥವಾ RNA ಸಿಂಥಸಿಸ್ ಆಗ್ಬೇಕಂದ್ರೆ RNA ಪಾಲಿಮರೇಸ್ ಬೇಕು. ಸೊ ಇಲ್ಲಿ ಯಾರು ವೇಟ್ ಮಾಡ್ತಿರ್ತಾರೆ? ಪ್ರಮೋಟರ್ ರೀಜನ್ ಹತ್ರ ಯಾರು? ದಟ್ ಈಸ್ RNA ಪಾಲಿಮರೇಸ್. ಯಾರು ಇರ್ತಾರೆ ಇಲ್ಲಿ? RNA ಪಾಲಿಮರೇಸ್. ಯಾರಿದು? RNA ಪಾಲಿಮರೇಸ್. ಸೊ RNA ಪಾಲಿಮರೇಸ್ ಕೆಲಸ ಏನು? ಪ್ರಮೋಟರ್ ರೀಜನ್ ಇಂದ ಬಂದು, ಪ್ರಮೋಟರ್ ಜೀನ್ ರೀಜನ್ ಇಂದ ಬಂದು ಎಲ್ಲಿಗೆ ಬರ್ಬೇಕು? ಇದು ಕಂಪ್ಲೀಟ್ ಸ್ಟ್ರಕ್ಚರಲ್ ಜೀನ್ ತಾನೆ, ಲ್ಯಾಕ್ಸೈಡ್, ಲ್ಯಾಕ್ವೈ, ಲ್ಯಾಕೆ, ರೈಟ್? ಈ ಸ್ಟ್ರಕ್ಚರಲ್ ಜೀನ್ ಹತ್ರ ಬಂದು ಅಲ್ಲಿ ಏನ್ ಮಾಡುತ್ತೆ? ಇದು RNA ಪಾಲಿಮರೇಸ್ ಈ ಏನ್ ಮಾಡುತ್ತೆ? ಇಲ್ಲಿ ಕಾಂಪ್ಲಿಮೆಂಟರಿ ಬೇಸ್ ರೀಡ್ ಅನ್ನ ಮಾಡ್ಕೊಂಡು ಏನ್ ಮಾಡುತ್ತೆ? ನಮ್ಗೆ ಇಲ್ಲಿ RNA ಗಳನ್ನ ಕೊಡುತ್ತೆ, RNA ನ ಸಿಂಥಸಿಸ್ ಮಾಡುತ್ತೆ. ಅಂಡ್ ಟರ್ಮಿನೇಟರ್ ರೀಜನ್ ಗೆ ಬಂದು ಏನ್ ಮಾಡುತ್ತೆ? ಸ್ಟಾಪ್ ಮಾಡುತ್ತೆ. ಇದು ನಮ್ಗೆಲ್ರಿಗೂ ಗೊತ್ತಿರೋದು. ಬಟ್ ಇಲ್ಲೇನಾಗಿದೆ? ಲ್ಯಾಕ್ಟೋಸ್ ಇಲ್ಲದೆ ಇರೋ ಕಾರಣಕ್ಕೆ ರೆಗ್ಯುಲೇಟರಿ ಜೀನ್ ಇಂದ mRNA ಫಾರ್ಮ್ ಆಯ್ತು. ಆ mRNA ಇಂದ ಬಂದಿರುವಂತ ರಿಪ್ರೆಸರ್ ಪ್ರೋಟೀನ್ ಏನ್ ಮಾಡ್ತು? ಹೋಗಿ ಆಪರೇಟರ್ ಜೀನ್ ಮೇಲೆ ಬೈಂಡ್ ಮಾಡ್ಬಿಡ್ತು. ಬಟ್ ಇಲ್ಲಿ ಯಾರು ವೇಟ್ ಮಾಡ್ತಾ ಕುತ್ಕೊಂಡಿದ್ದಾರೆ? ಯಾರು? RNA ಪಾಲಿಮರೇಸ್ ವೇಟ್ ಮಾಡ್ತಾ ಇದೆ. ಬಟ್ RNA ಪಾಲಿಮರೇಸ್ ಸ್ಟ್ರಕ್ಚರಲ್ ಜೀನ್ ಕಡೆ ಹೋಗ್ಬೇಕು, ಮೂವ್ ಆಗ್ಬೇಕು ಅಂದ್ರೆ ಇಲ್ಲಿ ಯಾರು ಬ್ಲಾಕ್ ಮಾಡಿದ್ದಾರೆ RNA ಪಾಲಿಮರೇಸ್ ಅನ್ನ? ಆಪರೇಟರ್ ಜೀನ್. ಬಿಕಾಸ್ ಆಪರೇಟರ್ ಜೀನ್ ಬ್ಲಾಕ್ ಆಗಿದೆ, ರಸ್ತೆ ಏನಾಗಿದೆ ಅಲ್ಲಿ? ಬ್ಲಾಕ್ ಆಗಿದೆ. ಸೊ ಮೂವ್ ಆಗಕ್ ಆಗಲ್ಲ. ಯಾರಿಗೆ? RNA ಪಾಲಿಮರೇಸ್ಗೆ ಇಲ್ಲಿ ಮೂವ್ ಆಗಕ್ ಆಗಲ್ಲ. ಸೊ RNA ಪಾಲಿಮರೇಸ್ ಈ ಸ್ಟ್ರಕ್ಚರಲ್ ಜೀನ್ ಹತ್ರ ಬರ್ಲೇ ಇಲ್ಲ ಅಂದ್ರೆ, ಓಕೆ, ಲ್ಯಾಕ್ಸೈಡ್, ಲ್ಯಾಕ್ವೈ, ಲ್ಯಾಕೆ ಇದೆಲ್ಲ ಏನು? ಸ್ಟ್ರಕ್ಚರಲ್ ಜೀನ್. ಸೊ RNA ಪಾಲಿಮರೇಸ್ ಇಲ್ಲಿ ಬರ್ಲೇ ಇಲ್ಲ ಅಂದ್ರೆ ನಮಗೆ RNA ಸಿಕ್ಕುತ್ತಾ? ನೋ. RNA ಸಿಕ್ಕಿಲ್ಲ ಅಂದ್ರೆ ಅದರಿಂದ ನಮಗೆ ಎಂಜೈಮ್ಸ್ ಸಿಕ್ಕುತ್ತಾ? ಅಂದ್ರೆ ಲ್ಯಾಕ್ಸೈಡ್ ಇಂದ ಏನ್ ಬರಲ್ಲ ನಮ್ಗೆ ಇಲ್ಲಿ?
ಸೊ ಇಲ್ಲಿ ಬರ್ಕೊಳ್ಳಿ, ರಿಪ್ರೆಸರ್ ಪ್ರೋಟೀನ್ ಬೈಂಡ್ಸ್ ಟು ಆಪರೇಟರ್ ರೀಜನ್ ದಸ್. ಸೊ ಕಾರಣಕ್ಕೆ ಏನಾಯ್ತು ಇಲ್ಲಿ, ಬ್ಲಾಕಿಂಗ್ ದಿ, ಯಾರನ್ನ ಬ್ಲಾಕ್ ಮಾಡ್ತು ಇದು ಇಲ್ಲಿ, RNA polymerase, thus blocking the movement of RNA polymerase, ಎಲ್ಲಿಗೆ ಮೂವ್ ಆಗ್ಬೇಕಿತ್ತು ಅದು, into structural gene. ಸೊ ರಿಪ್ರೆಸರ್ ಪ್ರೋಟೀನ್ ಆಪರೇಟರ್ ಜೀನ್ ಅನ್ನು ಬ್ಲಾಕ್ ಮಾಡಿರೋ ಕಾರಣಕ್ಕೆ RNA ಪಾಲಿಮರೇಸ್ ಎಲ್ಲಿಗೆ ಮೂವ್ ಆಗಕ್ಕಾಗ್ಲಿಲ್ಲ, ಸ್ಟ್ರಕ್ಚರಲ್ ಜೀನ್ಗೆ ಮೂವ್ ಆಗಕ್ಕಾಗ್ಲಿಲ್ಲ. ಆ ಕಾರಣಕ್ಕೆ ಏನಾಯ್ತು, ಟ್ರಾನ್ಸ್ಕ್ರಿಪ್ಷನ್ ವಿಲ್ ನಾಟ್ ಟೇಕ್ಸ್ ಪ್ಲೇಸ್. ಆ ಕಾರಣಕ್ಕೆ ಏನಾಯ್ತು, ನೋ ಟ್ರಾನ್ಸ್ಕ್ರಿಪ್ಷನ್ ಅಕರ್ಸ್. ನೋ ಟ್ರಾನ್ಸ್ಕ್ರಿಪ್ಷನ್ ಅಕರ್ಸ್ ಅಂದ್ರೆ ಏನು, RNA ಪಾಲಿಮರೇಸ್ ಅಲ್ಲಿ ಹೋಗ್ಲೇ ಇಲ್ಲ, ಸೊ ಹಾಗಾಗಿ RNA ಫಾರ್ಮ್ ಆಗ್ಲಿಲ್ಲ. mRNA ಫಾರ್ಮ್ ಆಗಿಲ್ಲ ಅಂದ್ರೆ ನಮಗೆ ಪ್ರೋಟೀನ್ಸ್ ಎನ್ಸೈಮ್ ಸಿಕ್ಕುತ್ತಾ, ನೋ. ಸೊ ನೋ ಟ್ರಾನ್ಸ್ಕ್ರಿಪ್ಷನ್ ಅಕರ್ಸ್, ದಸ್ ತಿರ್ಗಾ ಏನಾಯ್ತು, ದಸ್ ನೋ ಫಾರ್ಮೇಶನ್ ಆಫ್ ಎನ್ಸೈಮ್ಸ್. ಯಾವ ಎನ್ಸೈಮ್ಸ್ ಬರುತ್ತೆ ನಮ್ಗೆ, ಲ್ಯಾಕ್ ಝೆಡ್ ಇಂದ. ಲ್ಯಾಕ್ ಝೆಡ್ ಏನಾದ್ರು ಇಲ್ಲಿ ಟ್ರಾನ್ಸ್ಕ್ರೈಬ್ ಆಗಿದ್ರೆ ಅಂದ್ರೆ ಲ್ಯಾಕ್ ಝೆಡ್ ಇಂದ mRNA ಬಂದಿತ್ತು, ಲ್ಯಾಕ್ Y ಇಂದ mRNA ಬಂದಿತ್ತು, ಲ್ಯಾಕ್ A ಇಂದ mRNA ಬಂದಿತ್ತು ಅಂತ ಇಟ್ಕೊಳ್ಳಿ. ಯಾವಾಗ ಈ ರಿಪ್ರೆಸರ್ ಪ್ರೋಟೀನ್ ಇಲ್ಲಿ ಬ್ಲಾಕ್ ಮಾಡಿರ್ಲಿಲ್ಲ ಅಂದ್ರೆ, ಸೊ mRNA ಇಂದ ನಮ್ಗೆ ಲ್ಯಾಕ್ ಝೆಡ್ ಇಂದ ಏನ್ ಬರ್ತಿತ್ತು, ಇಲ್ಲಿ mRNA ಬಂತ ಟ್ರಾನ್ಸ್ಕ್ರಿಪ್ಷನ್. ಸೊ ತಿರ್ಗಾ ಯಾವ ಪ್ರೋಟೀನ್ ಬರುತ್ತೆ ಇಲ್ಲಿ, ಯಾವ ಎನ್ಸೈಮ್ ಬರುತ್ತೆ ಅಂತ ಹೇಳಿದ್ವಿ, ಲ್ಯಾಕ್ ಝೆಡ್ ಇಂದ, ದಟ್ ಈಸ್ ಬೀಟಾ ಗ್ಯಾಲಕ್ಟೋಸೈಡೇಸ್, ರೈಟ್. ಲ್ಯಾಕ್ Y ಇಂದ ಪರ್ಮಿಯೇಸ್, ಲ್ಯಾಕ್ A ಇಂದ ಟ್ರಾನ್ಸ್ ಎಸಿಟೈಲೇಸ್. ಸೊ ಎಲ್ಲ ನಾರ್ಮಲ್ ಇತ್ತು ಅಂದ್ರೆ ರಿಪ್ರೆಸರ್ ಪ್ರೋಟೀನ್ ಬ್ಲಾಕ್ ಮಾಡಿರ್ಲಿಲ್ಲ ಅಂದ್ರೆ RNA ಪಾಲಿಮರೇಸ್ ಸ್ಟ್ರಕ್ಚರಲ್ ಜೀನ್ಸ್ ಲೈಕ್ ಲ್ಯಾಕ್ ಝೆಡ್, ಲ್ಯಾಕ್ Y, ಲ್ಯಾಕ್ A ಹತ್ರ ಬಂದ್ಬಿಟ್ಟು ಟ್ರಾನ್ಸ್ಕ್ರಿಪ್ಷನ್ ಮಾಡಿ 3 ಡಿಫರೆಂಟ್ mRNA ಕೊಟ್ಟು ಆ ಪ್ರತಿಯೊಂದು mRNA ಇಂದ ಲ್ಯಾಕ್ ಝೆಡ್ ಇಂದ, ದಟ್ ಈಸ್ ಬೀಟಾ ಗ್ಯಾಲಕ್ಟೋಸೈಡೇಸ್ ಎನ್ಸೈಮ್ ಬಂದು, ಲ್ಯಾಕ್ Y ಇಂದ ಪರ್ಮಿಯೇಸ್ ಬಂದು, ಲ್ಯಾಕ್ A ಇಂದ ಟ್ರಾನ್ಸ್ ಎಸಿಟೈಲೇಸ್ ಬಂದಿದ್ರೆ ಲ್ಯಾಕ್ಟೋಸ್ ಏನಿತ್ತು ಪ್ರೆಸೆಂಟ್ ಇತ್ತು ಅಂದ್ರೆ ಬ್ರೇಕ್ ಡೌನ್ ಮಾಡ್ಬೋದಿತ್ತು. ಬಟ್ ಇಲ್ಲಿ ಲ್ಯಾಕ್ಟೋಸೇ ಇಲ್ಲ, ರೈಟ್. ಸೊ ಯಾರನ್ನ ಬ್ರೇಕ್ ಡೌನ್ ಮಾಡ್ಬೇಕು, ಎನ್ಸೈಮ್ಸ್ ಸಿಂಥಸೈಸ್ ಆಗ್ಬಿಟ್ಟು ಫಾರ್ಮ್ ಆಗ್ಬಿಟ್ಟು, ಹೌದು ತಾನೆ. ಸೊ ಆ ಕಾರಣಕ್ಕೆ ಇಲ್ಲಿ ಏನಾಯ್ತು, ಲ್ಯಾಕ್ಟೋಸ್ ಇಲ್ಲದೆ ಇರೋ ಕಾರಣಕ್ಕೆ ರೆಗ್ಯುಲೇಟರ್ ಜೀನ್ ಇಂದ ರಿಪ್ರೆಸರ್ ಪ್ರೋಟೀನ್ ಬಂದು ಯಾರನ್ನ ಬ್ಲಾಕ್ ಮಾಡ್ತು, ಆಪರೇಟರ್ ಜೀನ್ ಬ್ಲಾಕ್ ಮಾಡಿರೋ ಕಾರಣಕ್ಕೆ RNA ಪಾಲಿಮರೇಸ್ಗೆ ಮುಂದ್ಗಡೆ ಬರಕ್ ಆಗ್ಲಿಲ್ಲ. ಬಂದ್ಬಿಟ್ಟು ಲ್ಯಾಕ್ ಝೆಡ್, ಲ್ಯಾಕ್ Y, ಲ್ಯಾಕ್ A ಇಂದ mRNA ಫಾರ್ಮ್ ಮಾಡ್ಬಿಟ್ಟು ಅಲ್ಲಿ ಇರೋಂತ ಎನ್ಸೈಮ್ಸ್ ಗಳನ್ನ ಫಾರ್ಮ್ ಮಾಡ್ಲಿಲ್ಲ. ಗೊತ್ತಾಯ್ತಾ. ಸೊ ಇದಕ್ಕೆ ನಾವ್ ಏನಂತ ಕರಿತೀವಿ, ಇಲ್ಲಿ ಸ್ವಿಚ್ ಆಫ್ ಮೆಕ್ಯಾನಿಸಮ್ ಅಂತ ಹೇಳಿ ಕರಿತೀವಿ. ಸ್ವಿಚ್ ಆಫ್ ಅಂದ್ರೆ ಏನು, ಇಲ್ಲಿ ಯಾರಿಲ್ಲ, ಲ್ಯಾಕ್ಟೋಸ್ ಆಬ್ಸೆಂಟ್ ಇದೆ. ಯಾರು ಅಬ್ಸೆಂಟ್ ಇದ್ದಾರೆ, ನೋ ಲ್ಯಾಕ್ಟೋಸ್. ಓಕೆ. ಸೊ ಈ ಮೆಕ್ಯಾನಿಸಮ್ಗೆ ಏನಂತ ಕರಿತೀವಿ ನಾವಿಲ್ಲಿ, ಸ್ವಿಚ್ಡ್ ಆಫ್. ಕ್ಲಿಯರ್ ಇದು ನಿಮ್ಗೆ. ಇವಾಗ ನೆಕ್ಸ್ಟ್ ಸೆಕೆಂಡ್ ಸಿನಾರಿಯೋ ಏನ್ ಮಾಡೋಣ ನಾವು, ಮೀಡಿಯಂ ಅಲ್ಲಿ. ಇಲ್ಲಿ ನೋಡಿ, ಈ ಮೀಡಿಯಂ ಅಲ್ಲಿ ಓಕೆ ಏನಿದೆ, ಈ ಮೀಡಿಯಂ ಅಲ್ಲಿ ಪೆಟ್ರಿ ಡಿಶ್ ಅಲ್ಲಿ ಏನನ್ನ ಹಾಕಿದೀವಿ, ಇಲ್ಲಿ ಏನ್ ಪ್ರೆಸೆಂಟ್ ಇದೆ, ಲ್ಯಾಕ್ಟೋಸ್ ಪ್ರೆಸೆಂಟ್ ಇದೆ ಅಂತ ಇಟ್ಕೊಳ್ಳಿ. ಏನ್ ಪ್ರೆಸೆಂಟ್ ಇದೆ, ಲ್ಯಾಕ್ಟೋಸ್. ಸೊ ಲ್ಯಾಕ್ಟೋಸ್ ಪ್ರೆಸೆಂಟ್ ಇದ್ದಾಗ ಏನಾಗುತ್ತೆ ಅನ್ನೋದನ್ನ ನಾವು ಇವಾಗ ಸ್ಟಡಿ ಮಾಡೋಣ. ಕೇಸ್ 2 ಏನು, ಇಲ್ಲಿ ಲ್ಯಾಕ್ಟೋಸ್ ಈಸ್ ಪ್ರೆಸೆಂಟ್ ಇನ್ ದಿ ಮೀಡಿಯಂ. Lactose is present in the medium. ಸೊ ಲ್ಯಾಕ್ಟೋಸ್ ಪ್ರೆಸೆಂಟ್ ಇದ್ದವಾಗ ಏನಾಗುತ್ತೆ ಅಂತ ನೋಡಿ. ಇದು ನಿಮಗೆ ಗೊತ್ತಿದೆ, ಪೆಟ್ರಿ ಡಿಶ್ ಅಲ್ಲಿ ಏನಿದೆ ಇವಾಗ ಮೀಡಿಯಂ ಅಲ್ಲಿ ಲ್ಯಾಕ್ಟೋಸ್ ಇದೆ. ಸೊ ಲ್ಯಾಕ್ಟೋಸ್ ಇರೋ ಕಾರಣಕ್ಕೆ ಈ ಲ್ಯಾಕ್ಟೋಸ್ ಅನ್ನ ಯಾರು ಅಬ್ಸರ್ವ್ ಮಾಡ್ಕೊಳ್ತಾರೆ, ದಿಸ್ ಬ್ಯಾಕ್ಟೀರಿಯಾ ಈ ಕೋಲಿ ಏನ್ ಮಾಡುತ್ತೆ, ಈ ಮೀಡಿಯಂ ಒಳಗಡೆ ಏನ್ ಪ್ರೆಸೆಂಟ್ ಇದೆ, ಇಲ್ಲಿ ವಾಟರ್ ಪ್ರೆಸೆಂಟ್ ಇದೆ, ಸಾರಿ ಲ್ಯಾಕ್ಟೋಸ್ ಪ್ರೆಸೆಂಟ್ ಇದೆ. ಈ ಲ್ಯಾಕ್ಟೋಸ್ ಅನ್ನ ಯಾರು ಅಬ್ಸರ್ವ್, ಒಳಗಡೆ ಯಾರು ತಗೊಳ್ತಾರೆ, ಇಲ್ಲಿರೋ ಅಂತ ಈ ಕೋಲಿ ಬ್ಯಾಕ್ಟೀರಿಯಾ. ಬಟ್ ಹೆಂಗ್ ತಗೊಳುತ್ತೆ, ಜಸ್ಟ್ ನಾನು ಹೇಳಿದ್ದೆ ನಿಮ್ಗೆ, ಬೀಟಾ ಗ್ಯಾಲಕ್ಟೋಸೈಡೇಸ್ ಏನ್ ಮಾಡುತ್ತೆ, ಲ್ಯಾಕ್ಟೋಸ್ ಅನ್ನ ಬ್ರೇಕ್ ಡೌನ್ ಮಾಡುತ್ತೆ ಇಂಟು ಗ್ಲುಕೋಸ್ ಅಂಡ್ ಗ್ಯಾಲಕ್ಟೋಸ್. ನೆಕ್ಸ್ಟ್ ಎನ್ಸೈಮ್ ಯಾವ್ದಿತ್ತು ನೋಡಿ,
ಪರ್ಮಿಯೇಸ್ ಯಾವ ತರ ಆಕ್ಟ್ ಮಾಡುತ್ತೆ ಅಂತ ಹೇಳಿದೆ, ಚಾನಲ್. ಸೊ ಇಲ್ಲಿ ಈ ಬ್ಯಾಕ್ಟೀರಿಯಾ ಮೇಲೆ ಇರುವಂತ ಸೆಲ್ ಮೆಂಬ್ರೇನ್ ಇದೇನು, ಈ ಬ್ಯಾಕ್ಟೀರಿಯಾ, ಓಕೆ, ಈ ಕೋಲಿ ಬ್ಯಾಕ್ಟೀರಿಯಾ. ಸೊ ಈ ಸೆಲ್ ಮೆಂಬ್ರೇನ್ ಹತ್ರ ಒಂದು ಚಾನಲ್ ಇರುತ್ತೆ. ಓಕೆ, ಏನಿರುತ್ತೆ ಇಲ್ಲಿ, ಇಟ್ ಇಸ್ ಅ ಪ್ರೋಟೀನ್. ಓಕೆ, ಪ್ರೋಟೀನ್ ತಾನೆ, ಬಟ್ ಇಲ್ಲಿ ಎನ್ಸೈಮ್ ಆಗಿ ಆಕ್ಟ್ ಮಾಡ್ತಾ ಇದೆ. ಅಂಡ್ ಫಂಕ್ಷನ್ ಬಂದು ಏನು, ಚಾನಲ್. ಈ ಚಾನಲ್ ಆಗಿ ಆಕ್ಟ್ ಮಾಡ್ತಿರೋಂತ ಪ್ರೋಟೀನ್ ಎಲ್ಲಿ ಪ್ರೆಸೆಂಟ್ ಇದೆ, ಸೆಲ್ ಮೆಂಬ್ರೇನ್ ಆಫ್ ದಿ ಬ್ಯಾಕ್ಟೀರಿಯಾ ಅಥವಾ ಸೆಲ್ ಮೆಂಬ್ರೇನ್ ಆಫ್ ದಿ ಈ ಕೋಲಿ ಮೇಲೆ ಪ್ರೆಸೆಂಟ್ ಇದೆ. ಸೊ ಇದಕ್ಕೆ ನಾವ್ ಏನಂತ ಕರಿತೀವಿ ಇಲ್ಲಿ, ಚಾನಲ್. ಬಟ್ ಯಾವ ಚಾನಲ್, ಯಾರು ಚಾನಲ್ ಆಗಿ ಆಕ್ಟ್ ಮಾಡ್ತಾ ಇರೋದು, ಪ್ರೋಟೀನ್ ಕಾಲ್ಡ್ ಪರ್ಮಿಯೇಸ್. ಇವಾಗ ತಾನೇ ಹೇಳಿದ್ವಿ ಪರ್ಮಿಯೇಸ್ ಏನು ಫಂಕ್ಷನ್ ಇಲ್ಲಿ, ಚಾನಲ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಹೆಂಗೆ, ಈ ಯಾವಾಗ ಮೀಡಿಯಂ ಅಲ್ಲಿ ಲ್ಯಾಕ್ಟೋಸ್ ಇರುತ್ತೋ ಆವಾಗ ಆ ಲ್ಯಾಕ್ಟೋಸ್ ಅನ್ನ ಬ್ಯಾಕ್ಟೀರಿಯಾ ಒಳಗಡೆ ತಗೊಳುತ್ತೆ, ಅಬ್ಸರ್ವ್ ಮಾಡ್ಕೋಬೇಕಾದ್ರೆ ಯಾವ ರೀತಿ ಆಕ್ಟ್ ಮಾಡುತ್ತೆ, ಒಂದು ಚಾನಲ್ ರೀತಿಯಾಗಿ ಆಕ್ಟ್ ಮಾಡುತ್ತೆ. ಸೊ ಈ ಚಾನಲ್ ಮುಖಾಂತರ ಇವಾಗ ಒಳಗಡೆ ಯಾರು ಎಂಟರ್ ಆದ್ರು, ದಟ್ ಈಸ್ ಲ್ಯಾಕ್ಟೋಸ್ ಎಂಟರ್ ಆಯ್ತು. ಯಾರು ಎಂಟರ್ ಆಯ್ತು ಇಲ್ಲಿ, ಲ್ಯಾಕ್ಟೋಸ್ ಎಂಟರ್ ಆಯ್ತು. ಗೊತ್ತಾಯ್ತಾ? ಓಕೆ, ಸೊ ನೆಕ್ಸ್ಟ್ ಇವಾಗ ಏನಂತ ಹೇಳಿದ್ರೆ, ಲ್ಯಾಕ್ಟೋಸ್ ಪ್ರೆಸೆಂಟ್ ಇದೆ ಮೀಡಿಯಂ ಅಲ್ಲಿ. ಆ ಲ್ಯಾಕ್ಟೋಸ್ ಬ್ಯಾಕ್ಟೀರಿಯಾ ಸೆಲ್ ಒಳಗಡೆ ಹೆಂಗ್ ಬಂತು, ಥ್ರೂ ಅ ಚಾನಲ್ ಕಾಲ್ಡ್ ಪರ್ಮಿಯೇಸ್ ಅನ್ನೋ ಒಂದು ಎಂಜೈಮ್ ಅಥವಾ ಒಂದು ಪ್ರೋಟೀನ್ ಇಂದ. ಕ್ಲಿಯರ್ ಆಯ್ತು? ಓಕೆ, ಇವಾಗ ಇದನ್ನ ನೋಡಿ, ಇಲ್ಲಿ ಆಸ್ ಇಟ್ ಈಸ್ ರೆಗ್ಯುಲೇಟರಿ ಜೀನ್ ಇದೆ, ಅದು ಪ್ರಮೋಟರ್ ರೀಜನ್, ಟರ್ಮಿನೇಟರ್ ಜೀನ್. ಅಂಡ್ ಇಲ್ಲಿ ಪ್ರಮೋಟರ್ ಜೀನ್ ಇದೆ, ಆಪರೇಟರ್ ಜೀನ್ ಇದೆ, ದಟ್ ಇಸ್ ಲ್ಯಾಕ್-ಝೆಡ್. ಸ್ಟ್ರಕ್ಚರಲ್ ಜೀನ್ ಅಲ್ಲಿ ಟೈಪ್ ಇದೆ ಲ್ಯಾಕ್-ಝೆಡ್, ಲ್ಯಾಕ್-ವೈ, ಲ್ಯಾಕ್-ಎ, ಅಂಡ್ ಅದ್ರದ್ದು ಟರ್ಮಿನೇಟರ್ ರೀಜನ್ ಇದೆ. ಇದಂತೂ ಸೇಮ್. ಓಕೆ, ಸೊ ಇವಾಗ ನೆಕ್ಸ್ಟ್ ಈ ರೆಗ್ಯುಲೇಟರಿ ಜೀನ್ ತಿರ್ಗಾ ಏನ್ ಮಾಡುತ್ತೆ, ಬಿಕಾಸ್ ರೆಗ್ಯುಲೇಟರಿ ಜೀನ್ ಏನು, ಇದು ನಾನ್ ಕಾನ್ಸ್ಟಿಟ್ಯೂಟಿವ್, ರೈಟ್? ಸೊ ಯಾರು ಕಂಟ್ರೋಲ್ ಮಾಡ್ತಾ ಇಲ್ಲ ಇದನ್ನ. ಸೊ ಇದೇನ್ ಮಾಡುತ್ತೆ, ಟ್ರಾನ್ಸ್ಕ್ರಿಪ್ಷನ್ ಮಾಡ್ಬಿಟ್ಟು ರೆಗ್ಯುಲೇಟರಿ ಜೀನ್ mRNA ನ ಕೊಡುತ್ತೆ. mRNA ಇಂದ ಯಾವ ಪ್ರೋಟೀನ್ ಸಿಕ್ತು ನಮಗೆ, ತಿರ್ಗಾ ರಿಪ್ರೆಸರ್ ಪ್ರೋಟೀನ್ ಸಿಕ್ತು. ಏನ್ ಸಿಕ್ತು, ರಿಪ್ರೆಸರ್ ಪ್ರೋಟೀನ್. ಬಟ್ ಏನ್ ಚೇಂಜ್ ಆಯ್ತು ಈ ಕೇಸ್ ಅಲ್ಲಿ, ಏನ್ ಚೇಂಜ್ ಆಯ್ತು, ಲ್ಯಾಕ್ಟೋಸ್ ಇದೆ. ಏನಿದೆ ಇಲ್ಲಿ, ಲ್ಯಾಕ್ಟೋಸ್ ಇದೆ. ಸೊ ಲ್ಯಾಕ್ಟೋಸ್ ಇರೋ ಕಾರಣಕ್ಕೆ ಮೀಡಿಯಂ ಅಲ್ಲಿ ಆ ಬ್ಯಾಕ್ಟೀರಿಯಾ ಒಳಗಡೆ, ಈ ಕೋಲಿ ಬಾಡಿ ಒಳಗಡೆ ಏನ್ ಬಂದಿದೆ, ಇವಾಗ ಏನ್ ಅಬ್ಸರ್ವ್ ಆಗಿದೆ, ಲ್ಯಾಕ್ಟೋಸ್. ಈ ಲ್ಯಾಕ್ಟೋಸ್ ಏನ್ ಮಾಡುತ್ತೆ, ಇವಾಗ ಈ ರಿಪ್ರೆಸರ್ ಪ್ರೋಟೀನ್ ಅನ್ನ ನೋಡುತ್ತೆ. ಇಲ್ಲೊಂದು ಪ್ರೋಟೀನ್ ಇದೆ ಅಂತ ಹೇಳಿ ಈ ರಿಪ್ರೆಸರ್ ಪ್ರೋಟೀನ್ ಅನ್ನ ಏನ್ ಮಾಡ್ಬಿಡುತ್ತೆ, ಇದು ಬ್ಲಾಕ್ ಮಾಡ್ಬಿಡುತ್ತೆ. ಯಾರು, ಲ್ಯಾಕ್ಟೋಸ್. ಆಕ್ಚುಲಿ ಎಲ್ಲೋ ಲ್ಯಾಕ್ಟೋಸ್. ಓಕೆ, ಎಲ್ಲೋ ಲ್ಯಾಕ್ಟೋಸ್, ಬಟ್ ನಿಮ್ಗೆ ಅದೆಲ್ಲ ಬೇಡ, ಸದ್ಯಕ್ಕೆ ಲ್ಯಾಕ್ಟೋಸ್ ಅನ್ಕೊಳ್ಳಿ. ಸೊ ಏನಾಯ್ತು, ಇಲ್ಲಿ ಬರ್ಕೊಳ್ಳಿ, ಲ್ಯಾಕ್ಟೋಸ್ ಇಸ್ ಪ್ರೆಸೆಂಟ್ ಇನ್ ದ ಮೀಡಿಯಂ. ಓಕೆ, ಹೆಂಗೆ ಹೋಯ್ತು, ಸೆಲ್ ಒಳಗಡೆ ಥ್ರೂ ಅ ಚಾನಲ್ ಕಾಲ್ಡ್ ಪರ್ಮಿಯೇಸ್. ಹೋದ ತಕ್ಷಣ ಏನ್ ಮಾಡುತ್ತೆ ಲ್ಯಾಕ್ಟೋಸ್ ಬೈಂಡ್ಸ್ ಆರ್ ಬ್ಲಾಕ್ಸ್ ಯಾರನ್ನ, ರಿಪ್ರೆಸರ್ ಪ್ರೋಟೀನ್. ಸೊ ಏನಾಯ್ತು ಬರ್ಕೊಳ್ಳಿ, ಲ್ಯಾಕ್ಟೋಸ್ ಅಬ್ಸರ್ಬ್ಡ್ ಆರ್ ಲ್ಯಾಕ್ಟೋಸ್ present in the bacterial cell, ಹೆಂಗೆ, ಪರ್ಮಿಯಸ್ ಚಾನಲ್ ಮುಖಾಂತರ ಹೋಗಿದ್ದು. ಏನ್ ಮಾಡುತ್ತೆ ಅದು ಇವಾಗ, ಲ್ಯಾಕ್ಟೋಸ್ ಬೈಂಡ್ಸ್ ಟು ದಿ ಯಾರ್ಗೆ, ಟು ದಿ ರಿಪ್ರೆಸರ್ ಪ್ರೋಟೀನ್. ಸೊ ಇವಾಗ ಇಷ್ಟೊತ್ತು ರಿಪ್ರೆಸರ್ ಪ್ರೋಟೀನ್ ಫ್ರೀ ಇತ್ತು. ರಿಪ್ರೆಸರ್ ಪ್ರೋಟೀನ್ ಮೇಲೆ ಬಂದ್ಬಿಟ್ಟು ಯಾರು ಬೈಂಡ್ ಆಗಿರ್ಲಿಲ್ಲ, ರೈಟ್? ಬಟ್ ಇವಾಗ ರಿಪ್ರೆಸರ್ ಪ್ರೋಟೀನ್ ಸುತ್ತ ಯಾರೋ ಬಂದು ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾರು, ದಟ್ ಈಸ್ ಲ್ಯಾಕ್ಟೋಸ್. ಓಕೆ, ಲ್ಯಾಕ್ಟೋಸ್ ಏನ್ ಮಾಡಿದೆ, ರಿಪ್ರೆಸರ್ ಪ್ರೋಟೀನ್ ಅನ್ನ ಏನ್ ಮಾಡ್ತು, ಇಲ್ಲಿ ಕಂಪ್ಲೀಟ್ ಆಗಿ ಬೈಂಡ್ ಮಾಡ್ಕೊಂಡಿದೆ. ಸೊ ಬೈಂಡ್ ಮಾಡ್ಕೊಂಡಿರೋ ಕಾರಣಕ್ಕೆ ಇವಾಗ ರಿಪ್ರೆಸರ್ ಪ್ರೋಟೀನ್ಗೆ ಏನಾಗಲ್ಲ, ಇಲ್ಲಿ ಇಂಡಿಪೆಂಡೆಂಟ್ ಆಗಿ ಹೋಗ್ಬಿಟ್ಟು ಈ ಆಪರೇಟರ್ ಜೀನ್ ನ ಬ್ಲಾಕ್ ಮಾಡಕ್ ಆಗಲ್ಲ, ಅಲ್ಲಿ ಹೋಗಿ ಕುತ್ಕೊಳಕ್ ಆಗಲ್ಲ. ಸೊ ಹಾಗಾಗಿ ಯಾವಾಗ ಲ್ಯಾಕ್ಟೋಸ್ ರಿಪ್ರೆಸರ್ ಪ್ರೋಟೀನ್ ಅನ್ನ ಬ್ಲಾಕ್ ಮಾಡುತ್ತೋ, ಹೋಗ್ಬಿಟ್ಟು ಅಟ್ಯಾಚ್ ಆಗುತ್ತೋ, ಆವಾಗ ರಿಪ್ರೆಸರ್ ಪ್ರೋಟೀನ್ ಏನಾಗಿರುತ್ತೆ, ಇಲ್ಲಿ ಇನ್ಆಕ್ಟಿವ್ ಆಗಿರುತ್ತೆ. ಏನಾಗಿರುತ್ತೆ, ಇನ್ಆಕ್ಟಿವ್. ಓಕೆ, ಸೊ ಇವಾಗ ರಿಪ್ರೆಸರ್ ಪ್ರೋಟೀನ್ ಇನ್ಆಕ್ಟಿವ್ ಆಗಿದೆ. ಏನಕ್ಕೆ ಇನ್ಆಕ್ಟಿವ್ ಆಗಿದೆ, ಲ್ಯಾಕ್ಟೋಸ್ ಬಂದು ಬೈಂಡ್ ಆಗಿದೆ ರಿಪ್ರೆಸರ್ ಪ್ರೋಟೀನ್ಗೆ. ಸೊ ಆ ಕಾರಣಕ್ಕೆ ರಿಪ್ರೆಸರ್ ಪ್ರೋಟೀನ್ ಏನ್ ಮಾಡಲ್ಲ, ಇವಾಗ ಆಪರೇಟರ್ ಜೀನ್ ಅನ್ನ ಬ್ಲಾಕ್ ಮಾಡಲ್ಲ. ಏನ್ ಮಾಡಲ್ಲ, ದಿಸ್ ರಿಪ್ರೆಸರ್ ಪ್ರೋಟೀನ್ won't binds to operator gene. ಸೊ ಏನ್ ಬರೀತೀರಾ ಇಲ್ಲಿ, ಸೊ repressor protein does not block or bind to
ಆಪರೇಟರ್ ಜೀನ್. ಓಕೆ, ಈ ರಿಪ್ರೆಸರ್ ಪ್ರೋಟೀನ್ ಹತ್ರ ಆಕ್ಚುಲಿ 2 ಬೈಂಡಿಂಗ್ ಸೈಟ್ ಇರುತ್ತೆ. ಮೇಲ್ಗಡೆ ಬಂದು DNA ಬೈಂಡಿಂಗ್ ಸೈಟ್, ದಟ್ ಈಸ್ ಆಪರೇಟರ್ ಜೀನಿಗೆ ಹೋಗುತ್ತೆ. ಆಮೇಲೆ ಲ್ಯಾಕ್ಟೋಸ್ ಬೈಂಡಿಂಗ್ ಸೈಟ್ ಇರುತ್ತೆ. ಎಲ್ಲೆಲ್ಲಿ ಲ್ಯಾಕ್ಟೋಸ್ ಬೈಂಡಿಂಗ್ ಸೈಟ್ ಇರುತ್ತಲ್ವಾ, ಅಲ್ಲಿ ಬಂದ್ಬಿಟ್ಟು ಲ್ಯಾಕ್ಟೋಸ್ ಅಟ್ಯಾಚ್ ಆಗಿರುತ್ತೆ. ಓಕೆ, ಬಟ್ ಇವಾಗ ಲ್ಯಾಕ್ಟೋಸ್ ಬ್ಲಾಕ್ ಮಾಡ್ಬಿಟ್ಟಿದೆ ರಿಪ್ರೆಸರ್ ಪ್ರೋಟೀನ್ ಅನ್ನ. ಆ ಕಾರಣಕ್ಕೆ ರಿಪ್ರೆಸರ್ ಪ್ರೋಟೀನ್ ಹೋಗ್ಬಿಟ್ಟು ಆಪರೇಟರ್ ಜೀನ್ ಅನ್ನ ಏನ್ ಮಾಡಕ್ ಆಗಲ್ಲ, ಇಲ್ಲಿ ಬೈಂಡ್ ಮಾಡ್ಲಿಕ್ಕೆ ಆಗಲ್ಲ. ಬೈಂಡ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಆಪರೇಟರ್ ಜೀನ್ ಏನಿದೆ ಇಲ್ಲಿ ಫ್ರೀ, ರೈಟ್? ಹಾಗಾಗಿ ಯಾರು ಫ್ರೀ ಇದಾರೆ ಇಲ್ಲಿ ಬರ್ಕೊಳ್ಳಿ. ಹಾಗಾಗಿ ಆಪರೇಟರ್ ಜೀನ್ ಈಸ್ ಫ್ರೀ. ಸೊ ಆಪರೇಟರ್ ಜೀನ್ ಫ್ರೀ ಇದೆ, ಬಟ್ ಇಲ್ಲಿ ಯಾರು ವೇಟ್ ಮಾಡ್ತಾ ಇದ್ದಾರೆ ಪ್ರಮೋಟರ್ ಜೀನ್ ಹತ್ರ? ಯಾರು? Who is this? This is RNA polymerase. ಸೊ RNA polymerase ನೋಡ್ತು, ಓ ಆಪರೇಟರ್ ಜೀನ್ ಏನಿದೆ ಪ್ರಮೋಟರ್ ಜೀನ್ ಮೇಲೆ ಬಂದು ಕುತ್ಕೊಂಡು ವೇಟ್ ಮಾಡ್ತಾ ಇದೆ RNA polymerase ವಿತ್ ಸಿಗ್ಮಾ ಫ್ಯಾಕ್ಟರ್. ಅಂಡ್ ಮುಂದ್ಗಡೆ ಸ್ಟ್ರಕ್ಚರಲ್ ಜೀನಿಗೆ ಬರ್ಬೇಕಲ್ವಾ, ಟ್ರಾನ್ಸ್ಕ್ರಿಪ್ಷನ್ ಮಾಡ್ಬೇಕು ಅಂದ್ರೆ, mRNA ನ ಫಾರ್ಮ್ ಮಾಡ್ಬೇಕು ಅಂದ್ರೆ. ಸೊ ಇವಾಗ RNA polymerase ಗೆ ಯಾವುದೇ ರೀತಿಯ ಏನಿಲ್ಲ ಇಲ್ಲಿ ಅಡ್ಡ ದಾರಿ ಇಲ್ಲ, ಯಾರು ಬ್ಲಾಕ್ ಮಾಡಿಲ್ಲ, ಫ್ರೀ ಇದೆ ದಾರಿ. ಸೊ ಹಾಗಾಗಿ ಯಾವಾಗ ಆಪರೇಟರ್ ಜೀನ್ ಫ್ರೀ ಇರುತ್ತೋ ಈ RNA polymerase ಎಲ್ಲಿಗೆ ಎಂಟರ್ ಆಗುತ್ತೆ? ಇವಾಗ ಸ್ಟ್ರಕ್ಚರಲ್ ಜೀನ್. ಸೊ ದಟ್ಸ್ ವೈ ಇಲ್ಲಿ ಆಪರೇಟರ್ ಜೀನ್ ಇಸ್ ಫ್ರೀ. ಸೊ ದಿ RNA polymerase so the RNA polymerase enters ಸ್ಟ್ರಕ್ಚರಲ್ ಜೀನ್, SG. ಸ್ಟ್ರಕ್ಚರಲ್ ಜೀನ್ ಅಂದ್ರೆ ಯಾರು ಇಲ್ಲಿ? LAC-Z, LAC-Y, LAC-K. ಸೊ RNA polymerase enters structural gene and transcribes ಅಂದ್ರೆ ಏನು? ಟ್ರಾನ್ಸ್ಕ್ರಿಪ್ಷನ್ ಅಂದ್ರೆ DNA ಇಂದ ಇಲ್ಲಿ ಅಂದ್ರೆ ಈ ಜೀನ್ LAC-Z, LAC-Y, LAC-K ಜೀನ್ ಇಂದ ಏನಾಗುತ್ತೆ ಇಲ್ಲಿ mRNA ಸಿಕ್ಕುತ್ತೆ. ಸೊ ಪಾಲಿಮರೇಸ್ ಏನ್ ಮಾಡ್ತು? RNA polymerase enters the structural gene and transcribes the genes. ಟ್ರಾನ್ಸ್ಕ್ರೈಬ್ಸ್ ದಿ ಜೀನ್ಸ್ ಅಂದ್ರೆ ಏನು? ಇಲ್ಲಿ RNA polymerase ಇಲ್ಲಿಗೆ ಬಂದ್ಬಿಡ್ತು. ಸೊ LAC-Z ಜೀನ್ ಇಂದ ಏನ್ ಸಿಕ್ತು ನಮ್ಗೆ? ಇಲ್ಲಿ ಒಂದು mRNA ಟ್ರಾನ್ಸ್ಕ್ರೈಬ್ ಆಯ್ತು, ರೈಟ್? LAC-Y ಇಂದ ಕೂಡ ಒಂದು mRNA, LAC-A ಇಂದ ಕೂಡ ಒಂದು mRNA. ಅದರ ಅರ್ಥ ಯಾವಾಗ ರಿಪ್ರೆಸರ್ ಪ್ರೋಟೀನ್ ಅನ್ನ ಲ್ಯಾಕ್ಟೋಸ್ ಬೈಂಡ್ ಮಾಡಿತ್ತು, ಆ ಕಾರಣಕ್ಕೆ ರಿಪ್ರೆಸರ್ ಪ್ರೋಟೀನ್ ಆಪರೇಟರ್ ಜೀನ್ ಹತ್ರ ಬಂದ್ಬಿಟ್ಟು ಬೈಂಡ್ ಆಗ್ಲಿಲ್ಲ. ಸೊ ಏನಕ್ಕೆ ಇಲ್ಲಿ ಬೈಂಡ್ ಆಗದೆ ಇರೋ ರೀಸನ್ಗೋಸ್ಕರ ಆಪರೇಟರ್ ಜೀನ್ ಫ್ರೀ ಆಯ್ತು. ಸೊ ಇವಾಗ RNA polymerase ಕಾಯ್ತಾ ಕೂತಿತ್ತು ಪ್ರಮೋಟರ್ ಜೀನ್ ಹತ್ರ. ಸೊ ಅದೇನ್ ಮಾಡ್ತು? ಇವಾಗ ಸ್ಟ್ರಕ್ಚರಲ್ ಜೀನ್ಗೆ ಬಂದ್ಬಿಟ್ಟು LAC-Z, LAC-Y, LAC-A ಈ ಮೂರು ಜೀನ್ಸ್ ಗಳನ್ನ ಏನ್ ಮಾಡ್ತು? ಟ್ರಾನ್ಸ್ಕ್ರೈಬ್ ಮಾಡಿ ನಮ್ಗೆ ಏನ್ ಕೊಡ್ತು? 3 ಡಿಫ್ರೆಂಟ್ mRNA ನ ಕೊಡ್ತು, ಟ್ರಾನ್ಸ್ಕ್ರಿಪ್ಷನ್ ಆಯ್ತು. ಸೊ ಅದಾದ್ಮೇಲೆ ಏನಾಗುತ್ತೆ? ಈ mRNA LAC-Z ಇಂದ ಇಲ್ಲಿ mRNA ಬಂದಿದೆ. ಈ mRNA ಇಂದ ಯಾವ ಎಂಜೈಮ್ ಸಿಕ್ತು ನಮ್ಗೆ? ದಟ್ ಈಸ್ ಬೀಟಾ ಗ್ಯಾಲೆಕ್ಟೋಸೈಡೇಸ್. ಅದೇ ರೀತಿ LAC-Y ಇಂದ ಬಂದಿರುವಂತ LAC-Y ಜೀನ್ ಇಂದ ಟ್ರಾನ್ಸ್ಕ್ರೈಬ್ ಆಗಿರುವಂತ mRNA ಇಂದ ಬರೋದು ಎಂಜೈಮ್ ಯಾವುದು? ದಟ್ ಈಸ್ ಪರ್ಮಿಯೇಸ್. ಅಂಡ್ LAC-A ಇಂದ ಬಂದಿರೋ mRNA ಇಂದ ಬರೋ ಎಂಜೈಮ್ ಯಾವುದು? ದಟ್ ಈಸ್ ಟ್ರಾನ್ಸ್ ಎಸಿಟೈಲೇಸ್. ಸೊ ಅಲ್ಟಿಮೇಟ್ಲಿ ಯಾವಾಗ ಮೀಡಿಯಂ ಅಲ್ಲಿ ಲ್ಯಾಕ್ಟೋಸ್ ಇತ್ತು, ಆವಾಗ ಏನಾಯ್ತು? ಬೀಟಾ ಗ್ಯಾಲೆಕ್ಟೋಸೈಡೇಸ್ ಎಂಜೈಮು ಸಿಂಥಸಿಸ್ ಆಯ್ತು, ಪರ್ಮಿಯೇಸ್ ಎಂಜೈಮು ಸಿಂಥಸಿಸ್ ಆಯ್ತು, ಟ್ರಾನ್ಸ್ ಎಸಿಟೈಲೇಸ್ ಎಂಜೈಮ್ ಕೂಡ ಸಿಂಥಸಿಸ್ ಆಯ್ತು. ಸೊ ಇವಾಗ ಮೂರು ಬಂದಿರುವಂತ ಎಂಜೈಮ್ಸ್ ಗಳು ಏನ್ ಮಾಡುತ್ತೆ? ಈ ಲ್ಯಾಕ್ಟೋಸ್ ಅನ್ನ ಏನ್ ಮಾಡುತ್ತೆ? ಇವಾಗ ಬ್ರೇಕ್ ಡೌನ್ ಮಾಡುತ್ತೆ, ಗ್ಲೂಕೋಸ್ ಮತ್ತೆ ಗ್ಯಾಲೆಕ್ಟೋಸ್ ಆಗಿ. ಓಕೆನಾ? ಸೊ ಬಂದಿರುವಂತ ಗ್ಲೂಕೋಸ್ ಅನ್ನ ಏನ್ ಮಾಡುತ್ತೆ? ಇವಾಗ ಸೆಲ್ಲು ಎನರ್ಜಿಗೋಸ್ಕರ ಯೂಸ್ ಮಾಡ್ಕೊಳ್ಳುತ್ತೆ. ಸೊ ಈ ಕಂಪ್ಲೀಟ್ ಮೆಕ್ಯಾನಿಸಮ್ಗೆ ಯಾವ್ದು ಕೇಸ್ ಇದು? ಯಾವಾಗ ಲ್ಯಾಕ್ಟೋಸ್ ಪ್ರೆಸೆಂಟ್ ಇತ್ತು. ಸೊ ಇವಾಗ ಆಪರೇಟರ್ ಜೀನ್ ಫ್ರೀ ಇದೆ, ಟ್ರಾನ್ಸ್ಕ್ರಿಪ್ಷನ್ ಆಗಿದೆ. ಸೊ ಆ ಕಾರಣಕ್ಕೆ ಈ ಮೆಕ್ಯಾನಿಸಮ್ಗೆ ಏನಂತ ಕರಿತೀವಿ ನಾವು? ಇಲ್ಲಿ ಸ್ವಿಚ್ ಆನ್ ಅಂತ ಹೇಳಿ ಕರಿತೀವಿ. ಶುಡ್ ಐ ರೈಟ್? I'll write here switch on. ಸೊ ಇದನ್ನ ಆನ್ ಮಾಡಿದ್ ಯಾರು? ಈ ಮೆಕ್ಯಾನಿಸಮ್ ಅಂದ್ರೆ ಅಲ್ಟಿಮೇಟ್ಲಿ ನಮಗೆ ಎಂಜೈಮ್ ಸಿಕ್ಬಿಟ್ಟು ಲ್ಯಾಕ್ಟೋಸ್ ಏನಾಯ್ತು? ಇಲ್ಲಿ ಬ್ರೇಕ್ ಡೌನ್ ಆಗಿ ಬ್ಯಾಕ್ಟೀರಿಯಾಗೆ ಇಲ್ಲಿ ಎನರ್ಜಿನ ಕೊಡ್ತು, ಫುಡ್ ಸೋರ್ಸ್ ಅನ್ನ ಗ್ಲೂಕೋಸ್ ಫಾರ್ಮ್ ಅಲ್ಲಿ ಕೊಡ್ತು. ಸೊ ಇದು ಆನ್ ಆಗ್ಲಿಕ್ಕೆ ಮೇನ್ ರೀಸನ್ ಯಾರು? ಲ್ಯಾಕ್ಟೋಸ್. ಬಿಕಾಸ್ ಲ್ಯಾಕ್ಟೋಸ್ ಬಂದ್ಬಿಟ್ಟೆ ಬೈಂಡ್ ಆಗಿರೋ ಕಾರಣಕ್ಕೆ OG ಫ್ರೀ ಇದೆ, ಆ ಕಾರಣಕ್ಕೆ ಟ್ರಾನ್ಸ್ಕ್ರಿಪ್ಷನ್ ಆಯ್ತು, ಆ ಕಾರಣಕ್ಕೆ ಇದೆಲ್ಲ ಎಂಜೈಮ್ಸ್ ಬಂತು, ರೈಟ್? ಸೊ ಈ ಕಾರಣದಿಂದ ಲ್ಯಾಕ್ಟೋಸ್ಗೆ ನಾವೇನಂತ ಕರಿತೀವಿ? ಇಲ್ಲಿ ಇಂಡ್ಯೂಸರ್ ಅಂತ ಹೇಳಿ ಕರಿತೀವಿ. ಲ್ಯಾಕ್ಟೋಸ್ಗೆ ಏನಂತ ಕರಿತೀವಿ? ವಿ ಕಾಲ್ ಲ್ಯಾಕ್ಟೋಸ್ ಆಸ್ ಇಂಡ್ಯೂಸರ್. ಓಕೆ,
ಸೊ ದಿಸ್ ಇಸ್ ಅಬೌಟ್ ದಿ ಲ್ಯಾಕ್ ಒಪರಾನ್ ಕಾನ್ಸೆಪ್ಟ್. ಎರಡು ಕೇಸಲ್ಲಿ ಸ್ಟಡಿ ಮಾಡ್ತೀವಿ. ಒಂದು ಯಾವಾಗ ಲ್ಯಾಕ್ಟೋಸ್ ಇರಲ್ಲ ಅಂಡ್ ಇನ್ನೊಂದು ಯಾವಾಗ ಲ್ಯಾಕ್ಟೋಸ್ ಪ್ರೆಸೆಂಟ್ ಇರುತ್ತೆ. ಲ್ಯಾಕ್ಟೋಸ್ ಇಲ್ಲದೆ ಇದ್ದವಾಗ ಏನಾಗುತ್ತೆ, ರಿಪ್ರೆಸರ್ ಪ್ರೋಟೀನ್ ಹೋಗಿ ಆಪರೇಟರ್ ಜೀನ್ ನ ಬ್ಲಾಕ್ ಮಾಡುತ್ತೆ. ಸೊ ಬ್ಲಾಕ್ ಅಂದ್ರೆ ಕದ ಹಾಕೋಬಿಡುತ್ತೆ. ಸೊ ಡೋರ್ ಹಾಕೊಂಡ ತಕ್ಷಣ ಹೊರಗಡೆ ಯಾರು ವೇಟ್ ಮಾಡ್ತಾ ಇದ್ರು, ದಟ್ ಈಸ್ RNA ಪಾಲಿಮರೇಸ್ ಒಳಗಡೆ ಬಂದ್ಬಿಟ್ಟು ಕೆಲಸ ಮಾಡಕ್ ಆಗಲ್ಲ. ಏನ್ ಕೆಲಸ, ಟ್ರಾನ್ಸ್ಕ್ರಿಪ್ಷನ್ mRNA ಮಾಡಕ್ ಆಗಲ್ಲ. ಸೊ mRNA ಬರ್ಲೇ ಇಲ್ಲ ಅಂದ್ರೆ ನಮಗೆ ಈ ಎನ್ಸೈಮ್ಸ್ ಬರಲ್ಲ. ಗೊತ್ತಾಯ್ತಾ? ಸೊ ಇದಕ್ಕೆ ಸ್ವಿಚ್ ಆಫ್ ಮೆಕಾನಿಸಮ್ ಅಂತ ಹೇಳಿ ಕರಿತೀವಿ. ಅಂಡ್ ಇನ್ನೊಂದು ಕೇಸ್ ಏನು, ಯಾವಾಗ ಮೀಡಿಯಾ ಒಳಗಡೆ ಅಥವಾ ಪೆಟ್ರಿ ಡಿಶ್ ಒಳಗಡೆ ಏನಿರುತ್ತೆ ಇಲ್ಲಿ ಅಂದ್ರೆ ಸೆಲ್ ಒಳಗಡೆ, ಪ್ರೋಕ್ಯಾರಿಯೋಟಿಕ್ ಸೆಲ್ ಒಳಗಡೆ ಏನಿರುತ್ತೆ, ಲ್ಯಾಕ್ಟೋಸ್ ಇರುತ್ತೆ. ಆ ಲ್ಯಾಕ್ಟೋಸ್ ಪ್ರೆಸೆಂಟ್ ಇದ್ದಾಗ ಹೆಂಗ್ ಹೋಗುತ್ತೆ ಅಂತ ಹೇಳಿದ್ವಿ ನಾವು, ಪರ್ಮಿಯೇಸ್ ಆಕ್ಟ್ಸ್ ಆಸ್ ಅ ಚಾನಲ್. ಅದ್ರ ಮುಖಾಂತರ ಇಲ್ಲಿ ಲ್ಯಾಕ್ಟೋಸ್ ಏನಾಗುತ್ತೆ, ಈ ಕೋಲಿ ಬ್ಯಾಕ್ಟೀರಿಯಾ ಒಳಗಡೆ ಹೋಗುತ್ತೆ. ಸೊ ಹೋದವಾಗ ಅಲ್ಲಿ ಏನಾಗುತ್ತೆ, ಲ್ಯಾಕ್ಟೋಸ್ ಹೋದ ತಕ್ಷಣ ಏನ್ ಮಾಡುತ್ತೆ, ರಿಪ್ರೆಸರ್ ಪ್ರೋಟೀನ್ ಅನ್ನ ಬೈಂಡ್ ಆಗುತ್ತೆ. ಅಲ್ಲಿ ಏನಿರುತ್ತೆ, ರಿಪ್ರೆಸರ್ ಪ್ರೋಟೀನ್ ಅಥವಾ ಲ್ಯಾಕ್ಟೋಸ್ ಬೈಂಡಿಂಗ್ ಸೈಟ್ ಇರುತ್ತೆ. ಓಕೆ, ಆ ಸೈಟ್ ಮೇಲೆ ಹೋಗಿ ಬೈಂಡ್ ಆಗುತ್ತೆ. ಆ ಕಾರಣಕ್ಕೆ ರಿಪ್ರೆಸರ್ ಪ್ರೋಟೀನ್ ಏನ್ ಮಾಡಲ್ಲ, ಇಲ್ಲಿ OG ಆಪರೇಟರ್ ಜೀನ್ ಅನ್ನ ಲಾಕ್ ಮಾಡಲ್ಲ. ಸೊ ದಟ್ ಆಪರೇಟರ್ ಜೀನ್ ಇಸ್ ಫ್ರೀ. ಸೊ ಫ್ರೀ ಇದ್ದವಾಗ ಡೋರ್ ಲಾಕ್ ಆಗಿಲ್ಲ. ಆ ಕಾರಣಕ್ಕೆ RNA ಪಾಲಿಮರೇಸ್ ಏನ್ ಮಾಡುತ್ತೆ, ಒಳಗಡೆ ಬಂದು LAC-Z, LAC-Y, LAC-A ಮೂರು ಜೀನ್ಸ್ ಗಳನ್ನ ಏನ್ ಮಾಡುತ್ತೆ, ಎಕ್ಸ್ಪ್ರೆಸ್ ಮಾಡುತ್ತೆ. ಅಂದ್ರೆ ಫಸ್ಟ್ mRNA ಬರುತ್ತೆ, ಅದಾದ್ಮೇಲೆ ಮೂರು ಕಾನ್ಸಿಕ್ಯೂಟಿವ್ mRNA ಯಾವ ಯಾವ ಎನ್ಸೈಮ್ಸ್ ಬರುತ್ತೆ, ಬೀಟಾ ಗ್ಯಾಲಕ್ಟೋಸೈಡೇಸ್ ಅಂಡ್ ದಟ್ ಇಸ್ ಫ್ರಮ್ LAC-Z, LAC-Y ಇಂದ ಪರ್ಮಿಯೇಸ್, LAC-A ಇಂದ ಟ್ರಾನ್ಸ್ ಅಸಿಟೈಲೇಸ್. ಸೊ ಬೀಟಾ ಗ್ಯಾಲಕ್ಟೋಸೈಡೇಸ್ ಏನ್ ಮಾಡುತ್ತೆ, ಲ್ಯಾಕ್ಟೋಸ್ ಅನ್ನ ಬ್ರೇಕ್ ಡೌನ್ ಮಾಡುತ್ತೆ ಇಂಟು ಗ್ಲೂಕೋಸ್ ಅಂಡ್ ಗ್ಯಾಲಕ್ಟೋಸ್. ಪರ್ಮಿಯೇಸ್ ಆಸ್ ಅ ಚಾನಲ್, ಟ್ರಾನ್ಸ್ ಅಸಿಟೈಲೇಸ್ ಏನ್ ಮಾಡುತ್ತೆ, ಇಲ್ಲಿ ನಮಗೆ ಅದ್ರ ಸ್ಪೆಸಿಫಿಕ್ ರೋಲ್ ಗೊತ್ತಿಲ್ಲ. ಓಕೆ, ಅಂಡ್ ಇದಕ್ಕೆ ಏನಂತ ಕರಿತೀವಿ, ಇಲ್ಲಿ ಸ್ವಿಚ್ ಆನ್ ಮೆಕ್ಯಾನಿಸಮ್. ಆನ್ ಆಗಿರೋ ಕಾರಣಕ್ಕೆ ಇಂಡ್ಯೂಸ್ ಮಾಡಿದ್ದು ಯಾರು, ಇಲ್ಲಿ ಲ್ಯಾಕ್ಟೋಸ್. ಹಾಗಾಗಿ ಲ್ಯಾಕ್ಟೋಸ್ಗೆ ಏನಂತ ಕರಿತೀವಿ, ಇಲ್ಲಿ ಇಂಡ್ಯೂಸರ್ ಅಂತ ಹೇಳಿ ಕರಿತೀವಿ. ಕ್ಲಿಯರ್ ಆಯ್ತು? ಸೊ ಇವತ್ತಿಗೆ ಲ್ಯಾಕೋಪರಾನ್ ಕಾನ್ಸೆಪ್ಟ್ ಸಾಕು. ಅಂಡ್ ಏನಾದ್ರೂ ನಿಮ್ಗೆ ವಿಡಿಯೋಸ್ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಥ್ಯಾಂಕ್ ಯು, ಟೇಕ್ ಕೇರ್, ಬೈ ಬಾಯ್.